ನಾನು ಕೆಲವು ಈಗ ನಾನೆಲ್ಲ ಮಾಸ್ಟರ್ಸ್ ಕೇಳ್ಕೊಳ್ಳೋದಿಷ್ಟೇ, ಧ್ಯಾನದ ಜೊತೆಗೆ ನೀವೇನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಹಾರ ಪದ್ಧತಿ ಹೇಳ್ತೀನಿ. ಆಮೇಲೆ ನಾನು ಇನ್ನೊಂದು ಫೇವ್ರೇಟು ಆರ್ಗ್ಯಾನಿಕ್ ಸಬ್ಜೆಕ್ಟ್ ಇದೆ. ಐ ಆಮ್ ದಿ ಫಾರ್ಮರ್ ಆಫ್ ಆರ್ಗ್ಯಾನಿಕ್. ಯಾವ ಒಂದು ಕೆಮಿಕಲ್ನೂ ಉಪಯೋಗಿಸೋದಿಲ್ಲ. ಒಂದು 10-20 ಜಾತಿ ಗೊಬ್ಬರಗಳನ್ನ ನಾನೇ ತಯಾರು ಮಾಡ್ಕೊಳ್ತೀನಿ. ಮತ್ತು ಪ್ರತಿ ಗಿಡನೂ ಕೆಮಿಕಲ್ಗಿಂತ ಕಾಂಪಿಟೇಷನ್ ಆಗಿ ಹೆಲ್ತಿಯಾಗಿ ಬೆಳೆಯೋ ಒಂದು ಟೆಕ್ನಿಕ್ ನನ್ನ ಹತ್ರ ಇದೆ. ನಾನು ಯಾರ ಹತ್ರನೂ ನಾನು ಹಿಂಗೆ ಪುಸ್ತಕಗಳು ಓದಿ ಸ್ವಾಧ್ಯಾಯದಿಂದ ಮಾಡಿ ನಿರಂತರವಾಗಿ ಮಾಡ್ತಾ ಸಾಕಷ್ಟು ಮರಗಿಡಗಳನ್ನ ಬೆಳೆಸಿದ್ದೀನಿ. ಈ ಮರಗಿಡಗಳು ಅಂದರೆ ನನಗೆ ಪ್ರೀತಿ. ಯಾಕೆ ಅಂದರೆ ನನಗೆಲ್ಲೋ ಒಂದು ಗ್ರ್ಯಾಟಿಟ್ಯೂಟು. ಈ ಆಕ್ಸಿಜನ್ ಕುಡಿತೀವಿ, ಏನಾದ್ರು ಕಾಂಟ್ರಿಬ್ಯೂಟ್ ನಾನು ನೇಚರ್ ಕೊಡಬೇಕು ಅಂದಾಗ ನಾನು ಒಂದು 5,000-10,000 ಮರಗಳನ್ನ ನೆಟ್ಟಿದ್ದೀನಿ. ಯಾಕೆಂದರೆ ನಾನು ಪ್ರಾಕ್ಟಿಕಲ್ ಮನುಷ್ಯ, ನಾನೇನು ಇದಲ್ಲ. ನನ್ನ ಹತ್ರ ಇದು ಅದ್ರ ಈಲ್ಡ್ ಬರ್ತಾ ಇದನ್ನು ಮರಗಳು ನೆಟ್ಟಿದ್ದೀನಿ. ನಂದು ಒಂಥರ ಈ ನಂಬಿಕೆ, ಭೂಮಿ ತಾಯಿ ಮೇಲೆ ನಂಬಿಕೆ, ನೀರಿನ ಮೇಲೆ ನಂಬಿಕೆ. ಯಾಕೆ ಈ ಪಂಚಭೂತಗಳಿಂದನೇ ನಾವು ಆಗಿರೋದು. ಅದರಿಂದ ಭೂಮಿನ ಯಾವ ರೀತಿ ಫರ್ಟಿಲಿಟಿ, ಯಾಕೆ ನಮ್ಮ ರೈತರಿಗೆ ನಾನು ಸರ್ಕಾರಕ್ಕೆ ಸಾಕಷ್ಟು ಸಲ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಭೂಮಿನ ಹದ ಮಾಡೋದು ರೈತರಿಗೆ ಹೇಳ್ಕೊಡ್ಬೇಕು. ರೈತರಿಗೆ ಈಗ ಏನಾಗಿದೆ, ತುಂಬ ನಾವೇನಾಗಿದೆ ಒಂಥರ ಕಷ್ಟಪಡೋಕ್ಕೆ ತುಂಬ ಇಷ್ಟಪಡೋದೇ ಇಲ್ಲ. ಈ ಸರ್ಕಾರಗಳ ಈ ಎಲೆಕ್ಷನ್ ಬಂದಾಗ ಎಲ್ಲ ರೈತರನ್ನ ಮೋಸಗಾರನಾಗಿ ನಾವೇ ಮಾಡಿಬಿಟ್ಟಿದ್ದೀವಿ. ಅವ್ರಿಗೆಲ್ಲ ಸಬ್ಸಿಡಿ ಕೊಡೋದು, ಎಲೆಕ್ಷನ್ ಬಂತು ಅವ್ರಿಗೆ ಊಟ ಹಾಕ್ಸೋದು, ಇಂಥದ್ದನ್ನು ಮಾಡಿನೇ ರೈತರನ್ನ ಮೈಗಳ್ರನ್ನ ಮಾಡಿಬಿಟ್ಟಿದ್ದೀವಿ. ರೈತರು ಅಂದರೆ ದೇಶನ ಅನ್ನ ಕೊಡೋ ಒಂದು ದಾನಿಗಳು. ಯಾಕೆಂದರೆ ರೈತ ಇಲ್ಲ ಅಂದರೆ ಇನ್ನೊಂದು 10 ವರ್ಷ ನಾವು ಯಾವ ಊಟನೂ ಸಿಗೋದಿಲ್ಲ. ನಾವೇನು ಪ್ಲಾಸ್ಟಿಕ್ ತಿನ್ನೋಕ್ಕಾಗಲ್ಲ, ಕೆಮಿಕಲ್ ತಿನ್ನೋಕ್ಕಾಗಲ್ಲ. ಕೆಮಿಕಲ್ ತಿನ್ಬೋದು, ಟ್ಯಾಬ್ಲೆಟ್ಸು, ಅದು ಅತಿ ಶಾರ್ಟ್ ಪೀರಿಯಡು. ಈ ಥರ ನಾವು 70 ವರ್ಷ 80 ವರ್ಷ 100 ವರ್ಷ ಇರಲಿಕ್ಕಾಗೋದಿಲ್ಲ. ನಾವೇನಾದ್ರು ಮುಂದೆ ಚೆನ್ನಾಗಿರಬೇಕು ಅಂದರೆ ನಾವು ಆರ್ಗ್ಯಾನಿಕ್, ನಮ್ಮ ಸಹೋದರ ಸುಬ್ರಹ್ಮಣ್ಯಂ ಸರ್ ಹೇಳ್ತಾಯಿದ್ರು, ಆರ್ಗ್ಯಾನಿಕ್ ಫುಡ್ಡೇ ತಿನ್ನಬೇಕು. ಆರ್ಗ್ಯಾನಿಕ್ ಫುಡ್ ಇಲ್ದ ಈ ಕೆಮಿಕಲ್ ಫುಡ್ ನಾವು ಏನಾದ್ರು ಉಪಯೋಗಿಸ್ತಾ ಇದ್ದರೆ ನಾವು ಅದ್ರ ಮೇಲೆ ನಾನು ಈಗ ಒಂದೆರಡು ಮಾತು ಹೇಳ್ತೀನಿ. ಫಸ್ಟು ಇವತ್ತು ಲೇಟಾಗಿ ಹೇಳ್ತಾ ಇದ್ದೀನಿ. ನನ್ನೆಲ್ಲ ಸಹೋದರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತು ಇನ್ನೊಂದು ಕಡೆ ಶಿವರಾತ್ರಿ, ಎಲ್ಲರಿಗೂ ಶಿವರಾತ್ರಿ ಮತ್ತು ಮಹಿಳಾ ದಿನಾಚರಣೆ ಶುಭಾಶಯಗಳು. ಅದೇ ಪ್ರಕಾರ ನಾವು ತಿನ್ನೋ ಆಹಾರಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಫಸ್ಟ್ ಏನು ಫೈಬರ್ ಫುಡ್ಡನ್ನು ಹೆಚ್ಚು, ತರಕಾರಿ. ಈಗ ನಾವೆಲ್ಲರೂ ಯಾಕೆಂದರೆ ಶಾಖಾಹಾರಿ, ನಮ್ಮ ಪತ್ರಿಜಿಯವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಇವತ್ತು ಇಲ್ಲಿ 100ಕ್ಕೆ 100 ಭಾಗ ನಾವು ವೆಜಿಟೇರಿಯನ್ ಆಗಿದ್ದೀವಿ. ಡೇ 1 ನಾನು ಪತ್ರಿಜಿ ನೋಡಿದೆ, ನಾನು ಪೂರ್ವದಲ್ಲಿ ನಾನು ನಾನ್ ವೆಜ್ ಉಪಯೋಗಿಸ್ತಾ ಇದ್ದೆ. ಪತ್ರಿಜಿನ ನೋಡಿ ಡೇ 1ಇಂದ ಐ ಸ್ಟಾಪ್ಡ್ ಆಲ್ ದ ಇನ್ಕ್ಲೂಡಿಂಗ್ ಎಗ್ ಸಹ ನಾನು ಉಪಯೋಗಿಸೋದಿಲ್ಲ. ಆ ಥರ ನನ್ನ ಊಟ ಇವತ್ತು ಭಾರಿ ಶಾಖಾಹಾರ ಊಟ ಆಗಿದೆ. ಇವತ್ತು ನಾನು ಊಟದಲ್ಲಿ ತಿನ್ನೋ ವಿಧಾನ ಹೇಳ್ತೀನಿ. ನೀವು ಕಾರ್ಬೋಹೈಡ್ರೇಟ್ಸ್ ಏನು ಊಟ ಮಾಡೋದ್ರೊಳಗೆ ನಾವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು, ಎಷ್ಟು ಫೈಬರ್ ಫುಡ್ ತಿನ್ನಬೇಕು, ಎಷ್ಟು ಗ್ರೀನ್ ಫುಡ್ ತಿನ್ನಬೇಕು, ಅದರಲ್ಲಿ ಎಷ್ಟು ಫ್ರೂಟ್ಸ್ ತಿನ್ನಬೇಕು, ಈ ಥರ ತಿಂದ್ರೇ ನಾವು ಮುಂದೆ ಆರೋಗ್ಯವಾಗಿ. ಅದ್ರ ಬಿಟ್ಟು ನಾವು ಡಾಕ್ಟ್ರ್ ಹತ್ರ ಹೋಗೋದು ಬರ್ತೋ ಗುಳಿಗೆ ತಗೊಳ್ಳೋಕ್ಕೆ. ಬೆಳಗ್ಗೆ ಎದ್ದು ಒಂದು ಸಣ್ಣ ಕಷಾಯ ಮಾಡ್ಕೊಳ್ಬೇಕು. ಯಾಕೆಂದರೆ ವೆಯ್ನ್ಸ್ ರಿಲೀಸ್ ಆಗಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಫಸ್ಟು ಬೆಳಗ್ಗೆಯಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ದಯವಿಟ್ಟು ಟೈಮ್ ಆಗಿದ್ದರೆ ನಾನು ಕ್ಷಮಾ ಕೋರ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಇದು ಬೇಕಾಗಿದೆ. ಯಾಕೆಂದರೆ ಬೆಳಗ್ಗೆ ಎದ್ದು ನಾನು ಎಲ್ಲರಿಗೂ ಹೇಳೋದು, ನಮ್ಮಲ್ಲಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ. ಆದರೆ ನೀವು ಮೆಡಿಸನ್ನಾಗಿ ಬೆಳ್ಳುಳ್ಳಿ ಅಂದರೆ ಒಂದು 10-20 ಇಲಕ್ಕಲ್ಲ, 2 ಇಲಕ್ಕು ನೀವು ಟ್ಯಾಬ್ಲೆಟ್ ರೂಪದಲ್ಲಿ ನೀವು ತಿಂದಾಗ ನಿಮ್ಮ ಬ್ಲಾಕೇಜಸ್ ಏನಿರುತ್ತೋ, ಆರ್ಟ್ರಿ ಆ್ಯಂಡ್ ವೈನ್ಸ್ ಏನಿದೆಯಲ್ಲ, ಅದು ಆ ಬ್ಲಾಕೇಜ್ನ ರಿಮೂವ್ ಮಾಡಲಿಕ್ಕೆ ಒಂದು ಒಳ್ಳೆಯದು. ನಂತರ ಕಷಾಯ ಯಾವುದು, ಜೀರಿಗೆ, ಮೆಣಸು, ಪೆಪ್ಪರ್ ಮತ್ತು ಇದು ಚಕ್ಕೆ, ಇಷ್ಟನ್ನು ಚೆನ್ನಾಗಿ 2 ಲೋಟ ಕುದಿಸಿ ಎಲ್ಲ ಒಂದೊಂದು 30 ml ಗ್ರಾಮ್ಸ್ ಹಾಕ್ಕೊಂಡಾಗ ಒಂದು 50 ಗ್ರಾಮ್ಸ್ ಆಗುತ್ತೆ. ಚಕ್ಕೆ ಒಂದು 10 ಗ್ರಾಮ್ಸು, ಮೆಣಸು ಒಂದು 6-7, ಅರಿಶಿಣ
ಮತ್ತು ಶುಂಠಿ ಇವೊಂದು 5 ಪದಾರ್ಥಗಳನ್ನು ನೀವು ಚೆನ್ನಾಗಿ ಕುದಿಸಿ 2 ಲೋಟ ನೀರಿಗೆ 1 ಲೋಟ ಕುಡಿದ್ರೆ ನಿಮ್ಮ ಬಾಡಿ ಯಾವುದೇ ಒಂದು ಇದು ಇಮ್ಯುನಿಟಿಗೆ ಆಗುತ್ತೆ. ಈ ಒಂದು ಕರೋನಾ ಇರ್ಬೋದು, ಮತ್ತೊಂದು ನಿಮಗೆಲ್ಲರಿಗೂ ಗೊತ್ತಿದೆ, ಈ ಕರೋನಾ ಒಳಗೆ ಇಡೀ ವಿಶ್ವಾದ್ಯಂತ ಡ್ಯಾಮೇಜ್ ಆಗಿರೋದು, ಭಾರತ ಡ್ಯಾಮೇಜ್ ಆಗಲಿಲ್ಲ. ಯಾಕೆಂದರೆ ಇದು ನಾವು ಮೊದಲಿಂದನೂ ಈ ಸಾಂಬಾರು ಪದಾರ್ಥಗಳು ತಿನ್ನೋದ್ರಿಂದ, ಯಾಕೆಂದರೆ ಅಮೇರಿಕಾ ಇರ್ಬೋದು, ಜರ್ಮನಿ ಅಲ್ಲೆಲ್ಲ ಡ್ಯಾಮೇಜಸ್ ಜಾಸ್ತಿ ಆಯಿತು. ನಮ್ಮಲ್ಲಿ ಡ್ಯಾಮೇಜ್ ಆಗಿದೆ, ಆದರೆ ಅಷ್ಟು ಮೇಜರ್ ಡ್ಯಾಮೇಜ್ ಅದಕ್ಕೆಲ್ಲ ಕಾರಣ ಈ ಕಷಾಯಗಳು. ಯಾಕೆಂದರೆ ನಾವು ಸನಾತನ ಧರ್ಮದಲ್ಲಿ ನಾವು ಹೇಳಿದ್ದೆ, ಬೆಳಗ್ಗೆ ಎದ್ದಿದ ತಕ್ಷಣ ಈಗ ತಾನೇ ನಮ್ಗೆ ಗೊತ್ತಿರೋದು ಕಾಫಿ ಟೀ ಈಗ ಕುಡಿತೀವಿ. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ನಮ್ಮ ಚಳಿಗಾಲಕ್ಕೆ ಕಷಾಯ ಕೊಡ್ತಾಯಿದ್ರು ಎಲ್ಲರಿಗೂ. ನನ್ನ ತಾಯಂದಿರು ಏನು ಮಾಡ್ತಾಯಿದ್ರು, ಜೀರಿಗೆ ಕುಟ್ಟಿ, ಮೆಣಸು ಹಾಕಿ, ಅರಿಶಿನ ಪುಡಿ ಹಾಕಿ, ಜಿಂಜರ್ ಹಾಕಿ ಒಂದು ಲೋಟ ಮಾಡಿ ಕುಡಿದ್ರೆ ಇವತ್ತು ನೆಗಡಿ ಇರ್ಬೋದು, ಕೆಮ್ಮಿರ್ಬೋದು, ಜ್ವರ ಆಟೋಮೆಟಿಕ್ 3 ದಿನ ಇದರ ಹೊರಟೋಗುತ್ತೆ. ಮತ್ತು ನನ್ನ ಸ್ನೇಹಿತರೆ, ನಾನು ಇನ್ನೊಂದು ಹೊಸದಾಗಿ ನಾನು ಇದು ಹೇಳ್ತೀನಿ. ಬೆಳಗ್ಗೆ ಎದ್ದು ನಾವು ಇನ್ನೊಂದು ವೆಜಿಟೇಬಲ್ ಕಷಾಯ ಕುಡಿಬೇಕು, ವೆಜಿಟೇಬಲ್ ಜ್ಯೂಸ್, ರಾ ವೆಜಿಟೇಬಲ್ಸ್ ಜ್ಯೂಸು. ಅದರೊಳಗೆ ನೀವು, ಯಾಕೆಂದರೆ ಇಲ್ಲಿ ಎಲ್ಲರೂ ಸೀನಿಯರ್ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಒಂದು 100 ಗ್ರಾಮ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸೋರೆಕಾಯಿ 50 ಗ್ರಾಮು, 20 ಗ್ರಾಮು ಕ್ಯಾರೆಟು, 20 ಗ್ರಾಮು ಟೊಮೊಟೊ, 2 ವಿಳ್ಯದೆಲೆ ಇರಬೇಕು. ವಿಳ್ಯದೆಲೆ ಜ್ಞಾಪಕ ಇರಲಿ. ಅದಕ್ಕೆ ಸಣ್ಣ ಸುಣ್ಣ ಹಾಕರೇನು ಉತ್ತಮ. ತಿನ್ನೋ ಸುಣ್ಣ ನಿಮ್ಗೆ ಗೊತ್ತಿದೆ, ಮನೆಯೊಳಗಿದ್ದರೆ 1 ml 1 ಗ್ರಾಮ್ ಆರ್ 2 ಗ್ರಾಮ್ನ ಸುಣ್ಣ ಸೇರಿಸ್ಕೊಂಡು ವಿಳ್ಯದೆಲೆ ಇದ್ದಾಗ, ಇವತ್ತು ಅದು ನಮ್ಮ ಓಲ್ಡ್ ಏಜ್ನ ಮುಂದೆ ನೋಡಲಿಕ್ಕೆ ತುಂಬ. ಯಾಕೆಂದರೆ ನಮ್ಮ ಎಲ್ಲ ಗ್ರಾಮಾಂತರದಲ್ಲಿ ನೋಡಿರ್ಬೋದು, ಎಲ್ಲರೂ ಕುಟಾಣಿ ಕುಟ್ಕೊಂಡು ಅಜ್ಜ ಅಜ್ಜಿ ಮನೆ ಮುಂದೆ ಕೂತಿರ್ತಾರೆ. ಅವರ ಒಂದು ಗುಟ್ಟೆನೇ ಈ ಒಂದು ಎಲೆ ಅಡಿಕೆ ಗುಟ್ಟು. ಈ ಎಲೆ ಅಡಿಕೆ ನಾವು ಏನು ಉಪಯೋಗಿಸ್ತೀವೋ ಆ ಸುಣ್ಣ ಇದೆಯಲ್ಲ, ಸುಣ್ಣ ಅಂಡು ವಿಳ್ಯದೆಲೆ ಮತ್ತು ಅಡಿಕೆ ತುಂಬ ನಮ್ಮ ಆಯಸ್ಸನ್ನ ಮುಂದಾಕೋ ಶಕ್ತಿ ಆ 3ಕ್ಕೂ ಇದೆ ಅಂತ ಹೇಳಿ, ನಾವು ಬೆಳಗ್ಗೆ ಜ್ಯೂಸ್ ಮಾಡಬೇಕಾದ್ರೆ ವಿಳ್ಯದೆಲೆ ಜೊತೆಗೆ 1 ಗ್ರಾಮಿಂದ 2 ಗ್ರಾಮ್ ಸುಣ್ಣ ಹಾಕಿ, ಕ್ಯಾರೆಟ್, ಬೀಟ್ರೋಟ್ ಮತ್ತು ಸೌತೆಕಾಯಿ, ಈ ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಕ್ರಷ್ ಮಾಡಿ 1 ಲೋಟ ಕುಡಿದ್ರೆ 200 ml ನಿಮಗೆ ಅವತ್ತು 50 ಭಾಗ ನಿಮಗೆ ಟಿಫನ್ ಕಟ್. ಓಲ್ಡ್ ಡೇ ನಿಮಗೆ ಎನರ್ಜಿ ಟಾನಿಕಿಂಗ್ ಇರುತ್ತೆ. ಇದನ್ನು ಮಾಡಿದಾಗ ಈಗ ನಮ್ಮೆಲ್ಲ ಸೀನಿಯರ್ ಸಿಟಿಜನ್ ಜೋಬ್ನೊಳಗೆ ಸಣ್ಣ ಮಾತ್ರೆ ಇರುತ್ತೆ. ಯಾವುದು, ನಿಮ್ಮ ಬ್ಲಡ್ ಥಿನ್ನರ್ ಮಾತ್ರೆ 99% BPI ಯಾರ ಹತ್ರ ಇದೆಯೋ ಆ ಮಾತ್ರೆ ಇದ್ದೇ ಇರುತ್ತೆ. ಆ ಮಾತ್ರೆ ನೀವು ಇವತ್ತು ತೆಗೆದು ಬಿಸಾಕ್ಬೇಕಾದ್ರೆ, ಇವತ್ತು ನೀವು 41 ಡೇಸ್ ಇದು ಜ್ಯೂಸ್ ಕುಡೀರಿ, ಆಟೋಮೆಟಿಕಲಿ ನಿಮಗೆ ಡಾಕ್ಟ್ರ್ ಹತ್ರ ಹೋದರೆ ಆ ಮಾತ್ರೆ ಅವಶ್ಯಕತೆ ಇರೋದಿಲ್ಲ. ಇದನ್ನು ತಪ್ಪದೇ ಮಾಡಬೇಕು. ನಾವು ಇಲ್ಲಿ ಎಷ್ಟು ಜನ ಕೂತಿದ್ದೀರೋ ದಯವಿಟ್ಟು ಬೂದು ಕುಂಬಳಕಾಯಿ ಪ್ರತಿಯೊಬ್ಬರೂ ಅದು ನಮ್ಮ ನಿರಂತರವಾಗಿ ಸೋರೆಕಾಯಿ, ಬೂದು ಕುಂಬಳಕಾಯಿ ನಿರಂತರವಾಗಿ ನಾವು ಉಪಯೋಗಿಸ್ಬೇಕು. ಸೋರೆಕಾಯಿ ಎಷ್ಟೇ ಬ್ಲ್ಯಾಕೇಜ್ ಇದ್ರೂ ಅದು ರಿಮೂವ್ ಮಾಡುತ್ತೆ. ಬೂದು ಕುಂಬಳಕಾಯಿ ನಿಮಗೆ ಈ ಶಾಶ್ವತವಾಗಿ ಇಮ್ಯುನಿಟಿ ಅಂದರೆ ನಮಗೆ ಶಕ್ತಿ, ಎನರ್ಜಿ ಫಾಲ್ ಆಗ್ದಂಗೆ. ಕೆಲವು ಸೀನಿಯರ್ ಸಿಟಿಸನ್ ಆಗಿದ ತಕ್ಷಣ ಅಯ್ಯೋ ಕಣ್ಣು ಒಂಥರ ಮಂಜ ಆದಂಗೆ ಆಗುತ್ತೆ, ತಲೆ ಹಿಂಗೆ ರೌಂಡ್ ಹೊಡೆದಂಗೆ ಆಗುತ್ತೆ. ಇವೆಲ್ಲದಕ್ಕೂ ನಮ್ಮ ಒಂದು ಚೈತನ್ಯ ಶಕ್ತಿ ಕಮ್ಮಿ ಆದಾಗ ಈ ಒಂದು ಜ್ಯೂಸ್ ಕುಡಿದಾಗ ನಿಮ್ಮ ಜೀವ ಚೈತನ್ಯ ಶಕ್ತಿ ಅಪಾರವಾಗಿ ಆಗುತ್ತೆ. ಅಂಥ ಒಂದು ಆಟೋಮೆಟಿಕಲಿ ಡಾಕ್ಟ್ರ್ ಹತ್ರ ಹೋಗೋ ಇದಿಲ್ಲ. ಯಾಕೆಂದರೆ ನಿಮ್ಗೆ ಒಂದು ಸ್ವಲ್ಪ ತಲೆ ಹಿಂಗೆ ತಿರುಗಿದ ತಕ್ಷಣ, ಏನೋ ಗಿಡ್ಡಿನೆಸ್ ಬಂದಿದ್ದ ತಕ್ಷಣ ನೀವೇನು ಮಾಡ್ತೀರಾ, ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗ್ತೀರ. ಆ ಡಾಕ್ಟ್ರ್ ಹತ್ರ ಹೋಗಿದ್ರೆ ಅವ್ರು ಒಂದಿದ್ರೆ 10 ಬರೀತಾರೆ. 1 ಟೆಸ್ಟ್ ಮಾಡಿಸ್ಕೊಂಡು ಬಂದರೆ MRIಯಿಂದ ಹಿಡಿದು ಬ್ಲಡ್ ಸ್ಕ್ಯಾನರಿಂದ ಹಿಡಿದು ಎಲ್ಲ ಮಾಡಬೇಕಾದ್ರೆ ನಿಮ್ಮಲ್ಲಿ 60 ವರ್ಷ ಆದಮೇಲೆ ಸಾಕಷ್ಟು ತೊಂದರೆಗಳಿರುತ್ತೆ. ನಮ್ಮ ವರ್ಕ್ಶಾಪ್ಗೆ ಒಂದು ಸ್ಕೂಟ್ರ್ ಬಿಟ್ಟರೆ ಅವ್ನು ವರ್ಕ್ಶಾಪ್ನವ್ನು ಏನು ಮಾಡ್ತಾನೆ, ನೆಟ್ಟು ಬೋಲ್ಟು ಮಾತ್ರ ಚೇಂಜ್ ಮಾಡಲ್ಲ, 20 ಚೇಂಜ್ ಮಾಡ್ತಾನೆ. ಆ ಥರ ಡಾಕ್ಟ್ರಿಗೆ ಇವತ್ತು ಏನು ಹೇಳಿದ್ದಾರೆ, ಮೊದಲಾದರೆ ಡಾಕ್ಟ್ರು ದೇವೋಭವ ಅಂತ ಇತ್ತು, ಈಗ ಆ ಥರ ಇಲ್ಲ. ಒಂದೊಂದು ರೋಡ್ಗೆ 3-4 ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಆಗಿಬಿಟ್ಟಿದೆ. ಎಲ್ಲರ ಕಾಂಪಿಟೇಷನ್. ನನ್ನಲ್ಲಿ ಈ ಥರ ಅಮೇರಿಕಾ ಒಳಗೆ ಇರೋ ಫೆಸಿಲಿಟಿ ಎಲ್ಲ ಇದೆ, ಬಂದು ಸೇರ್ಕೊಳ್ಳಿ. ಅವ್ನು ಹೋಗಿದ ತಕ್ಷಣ ಏನು ಹೇಳ್ತಾರೆ ಅಂದರೆ, ರಿಸೆಪ್ಷನಿಸ್ಟು ಇಲ್ಲ ಸರ್, ಡಾಕ್ಟ್ರಿಗಿಂತ ಅವರೇ ಹೇಳ್ತಾರೆ, ಅಯ್ಯೋ ನೀವು ಒಬ್ಬರೇ ಬಂದಿದ್ದೀರಾ, ನಿಮ್ಮನ್ನು ನೋಡಿ ನಿಮ್ಗೇನಾಗಬೇಕು, ನಿಮಗೇನೋ ದೊಡ್ಡ ಒಂದು ಎಲ್ಲ ಕಾಯಿಲೆಗಳು ಸೇರ್ಕೊಂಡು ಬಿಟ್ಟಿದೆ ಅಂತ. ಮತ್ತು ಡಾಕ್ಟ್ರ್ ಹತ್ರ ಹೋದಾಗ, ಸಾರಿ ಸರ್ ಯಾಕೆ ಲೇಟ್ ಬಂದಂಗಿದ್ದೀರಾ, ಯಾರು ನಿಮ್ಮ ಜೊತೆ ಒಳಗಿರೋರನ್ನ ಕರೆಸಿ, ಇಲ್ಲ ಫೋನ್ ನಂಬರ್ ಕೊಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಹೇಳಿದ ತಕ್ಷಣ ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬಿಟ್ಟು, ಸರ್ ನೀವು ನಾಳೆ ಆ್ಯಂಜಿಯೋಗ್ರಾಮ್ ಮಾಡಬೇಕು, ನಿಮ್ಮ ವಾಲ್ಗಳು ಇಷ್ಟು ಕಟ್ಕೊಂಡಿದೆ ಅಂತ.
ಆಯಿತು, ನೀನು ಕಾಯಿಲೆಗಿಂತ ಅವ್ರು ಹೇಳೋದಕ್ಕೆ ಡಬಲ್ ಕಾಯಿಲೆ ಸ್ಟಾರ್ಟ್ ಆಗೋಯ್ತು. ತದನಂತರ ಈ ಕ್ಯಾನ್ಸರ್ಗಳು, ಈ ಸೆಲ್ಸ್ ಜಾಸ್ತಿ ಇದೆ. ಈ ತರಕಾರಿ ತಿಂದರೆ ನಿಮ್ಮ ಕ್ಯಾನ್ಸರ್ ಎಲ್ಲ ಹೊರಟೋಗುತ್ತೆ. ನಾನು ಹೇಳಿದ್ನಲ್ಲ, ಈ ತರಕಾರಿಗಳು ಡೈಲಿ ತಿಂದರೆ ಆಟೋಮೆಟಿಕಲಿ ವೆಜಿಟೇಬಲ್ ತರಕಾರಿಗಳು ಬೆಳಗ್ಗೆ 1 ಲೋಟ ಅದನ್ನು ಬೇಕಾದ್ರೆ ಫ್ರಿಜ್ನೊಳಗೆ ಇಟ್ಕೊಂಡು ಕುಡಿಯೋಕ್ಕೆ ಮೊದಲು 1 ಅವರ್ ಹೊರಗಡೆ ತೆಗೆದಿಟ್ಕೊಳ್ಳಿ. ಅದನ್ನು ಸಂಜೆ 2 ಲೋಟ ತಗೊಳ್ಳಿದ್ರೆ ನಿಮ್ಮ ಕಿಡ್ನಿ, ಹಾರ್ಟ್, ಕ್ಯಾನ್ಸರ್ 3 ಬರೋದಿಲ್ಲ ಅಂತ ಬರ್ಕೊಳ್ಳಿ. ತರಕಾರಿ ಜ್ಯೂಸ್, ಯಾಕೆಂದರೆ ಇವನ್ನೆಲ್ಲ ನಾವು ಮಾಡಿಕೊಂಡ್ರೇ ನಾವು ಈ ಶರೀರ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಧ್ಯಾನ ಇರುತ್ತೆ. ಈ ಶರೀರನ 4-5 ಡ್ಯಾಮೇಜ್ಗಳು ಇಟ್ಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂದರೆ ದಯವಿಟ್ಟು ಧ್ಯಾನ ಮಾಡೋಕ್ಕಾಗಲ್ಲ. ನೀವು ತಿಳ್ಕೊಳ್ಳಿ ಸ್ನೇಹಿತರೆ, ಧ್ಯಾನ ಮಾಡ್ಬೇಕಾದ್ರೆ ಏನೇ ಇರಬೇಕು, ಈ ಶರೀರನ ಪಕ್ಕ ಇಟ್ಕೊಳ್ಬೇಕು. ಈ ಶರೀರ ಪಕ್ಕ ಇಟ್ಕೊಳ್ಬೇಕಾದ್ರೆ ನಾವು ತಿನ್ನೋ ಪದಾರ್ಥಗಳನ್ನ ನಾವು ಪಕ್ಕ ಇಟ್ಕೊಳ್ಬೇಕು. ತದನಂತರ ನಾವು ಕಾರ್ಬೋಹೈಡ್ರೇಟ್ಸ್, ಅನ್ನ, ವೈಟ್ ರೈಸ್ನ ದಯವಿಟ್ಟು ಬಿಡಬೇಕು. ಇವತ್ತು ನನ್ನ ತಾಯಂದಿರಲ್ಲಿ ಸಾಕಷ್ಟು ಜನ ಇದ್ದಾರೆ, ವೈಟ್ ರೈಸ್ ತಿನ್ನೋದು ಬಿಡಬೇಕು, ಬ್ರೌನ್ ರೈಸ್ ತಿನ್ನಬೇಕು, ಇಲ್ಲ ಅನ್ಪಾಲಿಶ್ ರೈಸ್ ತಿನ್ನಬೇಕು. ಮತ್ತು ಮಿಲ್ಲೆಟ್ಟು 3 ಊಟದಲ್ಲಿ 1 ಮಿಲ್ಲೆಟ್ ಇರಬೇಕು. ಮಿಲ್ಲೆಟ್ನೊಳಗೆ ರಾಗಿ ಇರ್ಬೋದು, ಜೋಳ ಇರಬೇಕು, ಸಾಮೆ, ನವಣೆ, ಇವೆಲ್ಲ ಒಂಥರ ಸಾಕಷ್ಟು ಮಿಲ್ಲೆಟ್ಸ್ ಇದೆ. ಈ ಮಿಲ್ಲೆಟ್ ತಿಂದವರು 100 ವರ್ಷ ಬದುಕಿದ್ದಾರೆ. ಯಾಕೆಂದರೆ ನಮ್ಮ ತಾತಂದಿರು, ನಮ್ಮ ಜನ್ರೇಷನ್ಸ್ ಎಲ್ಲ ಹೆಂಗಿದೆ ಅಂದರೆ, ನಮ್ಮ ಇಂಡಿಯನ್ಸು ನಮ್ಮಲ್ಲಿ 90 ವರ್ಷದವ್ರಿಗಿದ್ದಾರೆ. ಮತ್ತು 90 ವರ್ಷ ಶರೀರ ಬಿಡ್ತಾರೆ ಅಂದರೆ ಅರ್ಲಿ ಡೇ ಅವರು ವರ್ಕ್ ಮಾಡಿಬಿಟ್ಟಿದ್ದಾರೆ. ತೋಟಗಳೊಳಗೆ, ಜಮೀನಿನೊಳಗೆ ನಾಳೆ ಅವ್ರ ಶರೀರ ಬಿಡ್ತಾರೆ ಅಂದರೆ ಇವತ್ತು ಅವರು ವ್ಯವಸಾಯ ಮಾಡಿದ್ದಾರೆ. ಅಂದರೆ ಅಷ್ಟೊಂದು ಗಟ್ಟಿ ಇದ್ದರು. 90 ವರ್ಷ ಒಬ್ಬ ನಮ್ಮ ಅಜ್ಜ ನಾಳೆ ಶರೀರ ಬಿಡ್ತಾನೆ ಅಂದರೆ ಅರ್ಲಿ ಡೇ ಯು ಯೂಸ್ ಟು ವರ್ಕ್. ಯಾವ ರೀತಿ? ಅವರೇನು ಆಸ್ಪತ್ರೆಗೆ ಹೋದವರಲ್ಲ. ಇವೆಲ್ಲ ಅವರು ಪರಿಪಾಠ ಮಾಡಿಸ್ಕೊಂಡು ಬರ್ತಾಯಿದ್ರು. ಈಗ ನಾವು ಆಧುನಿಕ ಜಗತ್ತು ಬಂದಾಗ ನಾವೇನು ಮಾಡ್ತೀವಿ, ನಮ್ಮನೆಯವರು ಎಷ್ಟು ಚೆನ್ನಾಗಿದೆ ಬಿಳಿ ರೈಸ್, ಟಕ ಮಾಡೋದು, ಚಿತ್ರಾನ್ನ ಮಾಡೋದು. ದಯವಿಟ್ಟು ನನ್ನ ತಾಯಂದಿರಿಗೆ, ನನ್ನ ಸಹೋದರರಿಗೆ ನಾನು ಹೇಳ್ತೀನಿ, ಬ್ರೌನ್ ರೈಸ್ ಇವತ್ತಿಂದ ನೀವು ಫೈಬರ್ ಫುಡ್ ತಿನ್ನಿ. ಫೈಬರ್ ಫುಡ್ಡು ಮತ್ತು ಬ್ರೌನ್ ರೈಸು, ಈ ವೆಜಿಟೇಬಲ್ ಮತ್ತು ಫ್ರೂಟ್ಸು ಅಷ್ಟೇ ದಯವಿಟ್ಟು ಫ್ರೂಟ್ಸ್ ತಿನ್ನೋದ್ರೊಳಗೆ ಹೇಳ್ತೀನಿ, ದಪ್ಪ ಫ್ರೂಟ್ಸ್ನ ತರಬೇಡಿ. ಮೀಡಿಯಮ್, ಬಾಳೆಹಣ್ಣಂದರೆ ಮೀಡಿಯಮ್ ಇರಬೇಕು. ಯಾಕೆಂದರೆ ದೊಡ್ಡ ಫ್ರೂಟ್ಸು, ದೊಡ್ಡ ಹಣ್ಣು ತಂದಾಗ ಅದಕ್ಕೆ ಸಾಕಷ್ಟು ಕೆಮಿಕಲ್ಸ್ನ ಇಂಜೆಕ್ಟ್ ಮಾಡ್ತಾರೆ, ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಯಾಕೆಂದರೆ ಇವತ್ತು ನಾವು ರೈತರು, ನಾವು ಮೋಸಗಾರರಾಗ್ಬಿಟ್ಟಿದ್ದೀವಿ. ನೀವು ತಿಳ್ಕೊಳ್ಳಿ, ಗೊತ್ತಿಲ್ಲದಿದ್ದ ಮೆಡಿಸನ್ನೆಲ್ಲ ತಂದು ಆ ಗಿಡದ ಮೇಲೆ ಹಾಕ್ತೀವಿ. ಗೊತ್ತಿದ್ದಕ್ಕೆ ಬ್ಯಾಕ್ಟೀರಿಯಾಗಳನ್ನೆಲ್ಲ ತಂದು ಇದ್ರಿಗೆ, ಯಾಕೆ ಅವನಿಗೆ ಆಸೆ, ಡಬ್ಬಲ್ ಆಸೆ. ಕಡಲೆಕಾಯಿ ಮೊದಲು 50 ಗ್ರಾಮ್ ಬರೋದು ಒಂದು ಗಿಡಕ್ಕೆ, ಇವತ್ತು ಅವನು 1/4 kg ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಲು ನೀವು ತಿಳ್ಕೊಳ್ಳಿ ಎಷ್ಟು ಪೊಲ್ಯೂಟ್ ಆಗ್ತಾಯಿದೆ ಅಂದರೆ, ಡೈರಿ ಹಾಲು ಇಡೀ ಕರ್ನಾಟಕದಾದ್ಯಂತ ನಮ್ಮಲ್ಲಿ ಇವತ್ತು ಗುಜರಾತ್ ಇತ್ತು, ಇವತ್ತು ಕರ್ನಾಟಕ ಫಸ್ಟ್ ಆಗಿದೆ. ಏನು ಮಾಡ್ತಾರೆ, ಎಲ್ಲ ಹಳ್ಳಿಯವರು ಕಲ್ತ್ಬಿಟ್ಟಿದ್ದಾರೆ. ಆ ಇಂಜೆಕ್ಷನ್ ಕೊಡಿಸಿ, ಈ ಇಂಜೆಕ್ಷನ್ ಕೊಡಿಸಿ ಹಾಲು ಜಾಸ್ತಿ ಬರುತ್ತೆ. ಆ ಕೆಮಿಕಲ್ ತಿಂದಿದ್ದು ಹಾಲನ್ನ ನಾವು ಕುಡಿದು ನಾವೇನಾಗುತ್ತೆ. ಯಾಕೆಂದರೆ ಇಲ್ಲಿ ನನ್ನ ತಾಯಂದಿರು ಇದ್ದೀರ, ಹಾಲು ಕುಡಿದಾಗ, ಈಗ ಹಾಲು ಕುಡಿಯೋದಕ್ಕೆ ನಾನು ತುಂಬ ದುಃಖ ಪಡ್ತೀನಿ. ಹಾಲು ಕುಡಿಯೋಕ್ಕೆ ಆಗೋದಿಲ್ಲ. ಹಾಲು ನೆನೆಸ್ಕೊಂಡಾಗ ಅಷ್ಟೊಂದು ನಮಗೆ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಆಗ್ತಾಯಿದೆ. ನೋಡಿದ್ದೀರಾ, ನಮ್ಮ ಮಕ್ಕಳು ಎಷ್ಟು, ಎಲ್ಲ ಮಕ್ಕಳು 90% ಮಕ್ಕಳು ಒಬೆಸಿಟಿ ಇದೆ. ನಾವೇನು ಮಾಡ್ತೀವಿ, ಹಾಲು ಒಳ್ಳೆ ಆಹಾರ, ಕುಡೀರಿ ಅಂತ. ಆದರೆ 90% ಹಾಲು ಯಾವ ರೀತಿ ಬರ್ತಾಯಿದೆ ಅಂದರೆ, ಎಲ್ಲ 90% ನಾವು ರೈತರು ಅಷ್ಟೇ ಇಂಜೆಕ್ಟ್ ಮಾಡಿ, ಆ ಫುಡ್ಗೆ ಇಂಜೆಕ್ಟ್ ಮಾಡಿ, ಆ ಹಸು ತಿನ್ನೋ ಆಹಾರಕ್ಕೆಲ್ಲ ಇಂಜೆಕ್ಟ್ ಮಾಡಿ ಅದನ್ನು ಕೆಮಿಕಲ್ ಹಾಲು ತೊಗೊಳ್ತಾ ಇದ್ದೀವಿ. ಡೈರಿಗೆ ಬರುತ್ತೆ, ಅದನ್ನು ಕುಡಿತಾ ಇದ್ದೀವಿ. ಮಕ್ಕಳು ಅದನ್ನು ಉಪಯೋಗಿಸಿದ ಮಕ್ಕಳು ಎಷ್ಟು ಒಬೆಸಿಟಿ ಇದೆ ಅಂದರೆ, ಒಬ್ಬೊಬ್ಬರು ಅವರು ನಾರ್ಮಲಿ 15 kg 20 kg ಇರೋ 30 kg 40 kg ಇದ್ದಾರೆ. ಆ ಸ್ಕೂಲ್ಗಳ ಮುಂದೆ ಓಡಿದಾಗ ಆ ಬ್ಯಾಗ್ ಎಷ್ಟು ಇರುತ್ತೋ ಅದೇ ಥರ ಆಗ್ತಾ ಇದ್ದಾರೆ. ಅದರಿಂದ ನನ್ನ ತಾಯಂದಿರಿಗೆ ಹೇಳ್ಕೊಳ್ಳೋದಿಷ್ಟೇ, ಈ ತಿನ್ನೋ ಮಕ್ಕಳು, ನಾವು ಇವತ್ತು ಆರ್ಗ್ಯಾನಿಕ್ ಮಿಲ್ಕ್ ಕುಡೀರಿ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಮಿಲ್ಕ್ ಸಿಗಲ್ಲ. ಅದಕ್ಕೆ ಬದಲಾಗಿ ನಾನೇ ಹೇಳಿದ್ದು, ಈ ಕಷಾಯ ಕುಡೀರಿ, ಕಷಾಯ ಜೊತೆಗೆ ಫ್ರೂಟ್ ಜ್ಯೂಸು, ಇಲ್ಲ ಅಂದರೆ ತರಕಾರಿ ಜ್ಯೂಸು. ತರಕಾರಿ ಅಂದರೆ ನೀವು ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಮಾರ್ಕೆಟ್ ತಂದಿದ್ದ ತರಕಾರಿ ಇಮಿಡಿಯೇಟಾಗಿ ಉಪಯೋಗಿಸೋಕ್ಕೆ ಹೋಗಬೇಡಿ. ಒಂದು ನೈಟು ಅರ್ಲಿ ಡೇ ನೈಟು ನೀವು ಸೋಕ್ ಮಾಡಬೇಕು. ನೀವು ಯಾವ ರೀತಿ ಕಟ್ ಮಾಡಿ ಅದನ್ನು ನೀರಿನೊಳಗೆ ಹಾಕಿದಾಗ ಆ ಕೆಮಿಕಲ್ ರೆಸಿಡ್ಯೂ ಕಮ್ಮಿ ಆಗುತ್ತೆ. ಕಟ್ ಮಾಡಿ, ನೀಟಾಗಿ ಕಟ್ ಮಾಡಿ ನೀವು ಏನು ಚಾಪ್ ಮಾಡ್ತೀರೋ
ಆ ಚಾಪ್ ಮಾಡಿ ಅದನ್ನು ಹಾಕಿ ಮಾಡಿ ನೀರಿಗೆ ಹಾಕಿದ್ರೆ ಆ ಕೆಮಿಕಲ್ ಸ್ವಲ್ಪ ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್ ಆರ್ ಸಾಲ್ಟ್ ಆರ್ ಟರ್ಮರಿಕ್ ಇದನ್ನು ಹಾಕಿದ್ರೆ ಏನಾಗುತ್ತೆ, ಆ ಒಂದು ಕೆಮಿಕಲ್ಸ್ನ ಅದು ಇಟ್ ವಿಲ್ ಅಬ್ಸರ್ವ್. ಆವಾಗ ನಿಮಗೇನಾಗುತ್ತೆ, ರೆಸಿಡ್ಯೂ ಕಮ್ಮಿ ಆಗುತ್ತೆ, ಕೆಮಿಕಲ್ ರೆಸಿಡ್ಯೂ. ಇಲ್ಲ ಅಂದರೆ 99% ನಿಮ್ಮೆಲ್ಲ ತರಕಾರಿಗಳು ಇವತ್ತು ಬೆಂಗಳೂರಿನೊಳಗಿರೋರಿಗೆ ನಿಮಗೆ ಇನ್ನೊಂದು, ಬೆಂಗಳೂರಿನೊಳಗೆ ನೀವೆಲ್ಲ ಏನು ತರಕಾರಿ ತಿಂತಾಯಿದ್ದೀರಿ ಗೊತ್ತೇನು, ನಾನು ಹೇಳೋದು ಬೇಡ. 99% ಬೆಂಗಳೂರಿನೊಳಗೆ ಸೂಯೇಜ್ ವಾಟ್ರ್ನೊಳಗೆ ಮೆಜಾರಿಟಿ ನೀವು ತಿಂತಾ ಇರೋ ತರಕಾರಿ 100ಕ್ಕೆ 90 ಭಾಗ ಸೂಯೇಜ್ ತರಕಾರಿ. ಯಾಕೆಂದರೆ ಹೊಸಕೋಟೆಗೆ ಸೂಯೇಜ್ ನೀರು ಹೋಗುತ್ತೆ, ಕನಕಪುರ ಸೂಯೇಜ್ ನೀರು ಹೋಗುತ್ತೆ, ರಾಮನಗರಕ್ಕೆ ಸೂಯೇಜ್ ನೀರು. ಈಗ ಎಲ್ಲ ಕೆರೆಗಳಿಗೆ ಬಿಟ್ಟಿರೋದು ಏನು ನೀರು ಅಂತೀರಾ? ನಮ್ಮ ಬೆಂಗಳೂರಿನ ನೀರನ್ನ, ರಚಮೂರಿ ನೀರನ್ನ ತಗೊಂಡೋಗಿ ಎಲ್ಲ ಕೆರೆಗೆ, ಚಿಕ್ಕಬಳ್ಳಾಪುರದಿಂದ ಹಿಡಿದು ಎಲ್ಲ ಅದು ಸೂಯೇಜ್ ವಾಟ್ರ್ ಹಾಕಿದ್ದಾರೆ. ಎಲ್ಲ ಗ್ರೌಂಡ್ ವಾಟ್ರ್ ಜಾಸ್ತಿ ಆಗಿದೆ. ಅಲ್ಲಿ ನಮ್ಮ ಎಲ್ಲ ಹಾರ್ಡ್ ಮೆಟೀರಿಯಲ್ಲು ಹ್ಯಾಡಪ್ ಆಗಿದೆ. ಅಲ್ಲಿಂದ ನಿಮ್ಮ ತರಕಾರಿಗಳು ಯಥೇಚ್ಛವಾಗಿ ನೀವು ಸೊಪ್ಪು ನೋಡ್ಬೋದು. ಮೊದಲೆಲ್ಲ ನಿಮಗೆ 1 ಅಡಿ 1/2 ಅಡಿ ಸೊಪ್ಪಿರೋದು ಇವತ್ತು 3 ಅಡಿ ಸೊಪ್ಪು ಸಿಗುತ್ತೆ. ಅದೇನು ಅಂದರೆ ಇಮಿಡಿಯೇಟಾಗಿ ಆ ಕೆಮಿಕಲ್ಸ್ನೊಳಗೆ ಬಂದಿರುತ್ತೆ ಇದು, ಅದು ಟೇಸ್ಟ್ ಇರೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ನಾವು ತಿನ್ನಬೇಕು, ಅನಿವಾರ್ಯ ತಿಂತಾಯಿದ್ದೀವಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೊಳ್ಳೋದಿಷ್ಟೇ, ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಸೋಕ್ ಮಾಡಿ. ಸೋಕ್ ಮಾಡಿದ್ರೆ ಮಾತ್ರ ನೀವು ತಿನ್ನೋ ಆಹಾರ ಸ್ವಲ್ಪ ಆ ರೆಸಿಡ್ಯೂನ ಕಮ್ಮಿ ಮಾಡಬೇಕಾಗತ್ತೆ. ಮತ್ತು ಸೊಪ್ಪುಗಳು ಅಷ್ಟೇ, ಅದರೊಳಗೆ ಮೇಜರ್ ನೀವು ಇವತ್ತು ಡಯಾಬಿಟೀಸ್ 90% ಜನ ಡಯಾಬಿಟೀಸಿಂದ ಬಳಲ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಇಂಡಿಯಾ ಈಸ್ ಎ 3rd ಹೈಯೆಸ್ಟ್ ಡಯಾಬಿಟಿಕ್ ಕಂಟ್ರಿ ಅಂತ ಹೇಳ್ಬೋದು. ನಾವು ಇಲ್ಲಿ ಭಯ ಬಿಟ್ಟು ಡಯಾಬಿಟೀಸ್ ಅಂತ, ನಾವು ಡಯಾಬಿಟೀಸ್ ಅಂದರೆ ಯಾರೂ ಭಯ ಬಿಡಬಾರ್ದು, ಅದು ಕಾಯಿಲೆನೇ ಅಲ್ಲ. ನಾವು ತಿನ್ನೋ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಂಡು ಆಟೋಮೆಟಿಕಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಡಯಾಬಿಟೀಸ್ ಇದು ಒಂಥರ ಮದರ್ಗೆ ಒಂಥರ ನಿಮ್ಮ ಹೆಲ್ತ್ಗೆ ಬರೋದಕ್ಕೆ ಈ ಡಯಾಬಿಟೀಸೇ ಕಾರಣ. ಎಲ್ಲ ಕಾಯಿಲೆಗಳಿಗೆ ಒಂದು ಮದರ್ ಅಂತ ಹೇಳಿದೆ ಏನಂದರೆ ಡಯಾಬಿಟೀಸೇ. ನಮಗೇನಾಗುತ್ತೆ, ಡಯಾಬಿಟೀಸ್ ಬಂದಿದ ತಕ್ಷಣ ಎಲ್ಲರಿಗೂ ನಾವು ಹೇಳ್ತಾ ಇರ್ತೀವಿ, ಅಣ್ಣ ನಂಗೆ ಶುಗರ್ ಬಂದುಬಿಟ್ಟಿದೆ ಅಣ್ಣ, ಎಷ್ಟು 250, ನಿನಗೇನಿದೆಯಾ? ಇದೇ ಪದ್ಧತಿ ಎಕ್ಸ್ಚೇಂಜ್ ಆಫ್ ಥಾಟೇನೆ. ನಮ್ಮ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ನಮ್ಮ ಥಾಟ್ಸು ಸರಿಗಿರುತ್ತೆ. ನಾವು ಧ್ಯಾನಿಗಳಾದಮೇಲೆ ನಮ್ಮ ಥಾಟ್ಸ್ ಯಾವ ರೀತಿ ಇರಬೇಕು, ತುಂಬ ಶುಭ್ರವಾಗಿರಬೇಕು, ಒಳ್ಳೇದಿರಬೇಕು. ನಮ್ಮ ಥಾಟ್ಸು ನೆಗೆಟಿವ್ ಇರಬಾರ್ದು. ನಾವು ಹೋಗೋದು ಎಲ್ಲ ನಿಂತು ಬಿ ಪಿ ಎಷ್ಟು 300 ಆಗೋಯ್ತಣ್ಣ, 400 ಆಗೋಯ್ತಣ್ಣ, ಡಾಕ್ಟರ್ ಹತ್ರ ಹೋದ್ರು. ಅವರು ಒಂದು ಸೀರೀಸ್ ಆಫ್ ಟ್ಯಾಬ್ಲೆಟ್ 10 ಕೊಟ್ಟರು, ಬರೋದು ಡೈಲಿ 3 ತಿಂಗಳು ಚೆಕಿಂಗ್ ಹೋಗೋದು, ಮನೆಯೊಳಗೆ ಚೆಕ್ ಮಾಡ್ಕೊಳ್ಳೋದು. ಚೆಕ್ ಮಾಡಿದಾಗ ಮನೆಯವ್ರಿಗೆಲ್ಲ ಡಯಾಬಿಟಿಸಾ 180, ಜಾಸ್ತಿ. ದಯವಿಟ್ಟು 180 200 ಇದ್ದರೆ ದಯವಿಟ್ಟು ಯಾರೂ ಹೆದರಬೇಕಾಗಿಲ್ಲ. ನೀವೇನು ಮಾಡಬೇಕು, ನಿಮ್ಮ ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನೀವು 120ಕ್ಕೆ ಬಂದುಬಿಡ್ಬೋದು. ಫೈಬರ್ ಫುಡ್ ತಿನ್ನಿ, ತರಕಾರಿಗಳು ತಿನ್ನಿ, ಸೊಪ್ಪುಗಳು ತಿನ್ನಿ. ಸೊಪ್ಪುಗಳನ್ನೊಳಗೆ ನೀವು ಇನ್ನೊಂದು ಹೇಳ್ತೀನಿ, ಮೊದಲನೇದಾಗಿ ಒಂದು ತುಳಸಿ ತಿನ್ನಿ, ಒಂದು 10 ಎಲೆ ತುಳಸಿ ತಿನ್ನಿ. ಪದ್ಧತಿ ಅಭ್ಯಾಸ ಮಾಡ್ಕೊಳ್ಳಿ, 10 ಎಲೆ ತುಳಸಿ ತಿನ್ನೋದು. ಇನ್ನು ಒಂದು 10 ಎಲೆ ಕರಿಬೇವಿನ ಸೊಪ್ಪು ತಿನ್ನಿ, ಒಂದು 5 ಬೇವಿನ ಸೊಪ್ಪನ್ನು ತಿನ್ನಿ, ಬಿಲ್ವಪತ್ರ ಒಂದು 5 ಬಿಲ್ವಪತ್ರ ತಿನ್ನಿ. ವಾರಕ್ಕೆ 3 ಸಲ ಈ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ, ಈಗ ಅದು ಕಾಸ್ಟ್ಲಿ ಆಗಿಬಿಟ್ಟಿದೆ. ನುಗ್ಗೆ ಸೊಪ್ಪು ಮೊದಲು ಯಾರು ಕದೀತಾ ಇರಲಿಲ್ಲ. ನಮ್ಮ ತೋಟಗಳನ್ನೊಳಗೆ ನುಗ್ಗೆ ಸೊಪ್ಪು ಗಿಡ ಇದ್ರ ಮೇಲೆ ತುದಿನೇ ಮುರ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಇವತ್ತು ಒಂದು ಕಂತೆ ಬಂದು 50 ರೂಪಾಯಿ ಆಗಿದೆ, ಇಷ್ಟಪ್ಪ ನುಗ್ಗೆ ಸೊಪ್ಪಿನ ಕಂತೆ. ಯಾಕೆಂದರೆ ಅವೇರ್ನೆಸ್ ಬಂದಿದೆ. ನಾನು ಲಾಸ್ಟ್ 15 ದಿನದಿಂದ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಆರ್ಗಾನಿಕ್ ಆರ್ಟಿಕಲ್ಲು. ಗಿಡಗಳಿಗೆ ಇಮ್ಯುನಿಟಿ ಪವರ್ ಇದು ಇಂಪ್ರೂವ್ ಮಾಡಲಿಕ್ಕೆ 1 ಲೀಟ್ರು ಮುರಂಗ ಲೀಫ್ ಇಮ್ಯುನಿಟಿ ಪೌಡರ್ 800 ರೂಪಾಯಿದು 1 kg ಆರ್ಗಾನಿಕ್ ಸಪ್ಲೈ ಮಾಡ್ತಾಯಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ. ಗಿಡಗಳಿಗೆ ಆರ್ಗಾನಿಕ್ ಬೂಸ್ಟರ್, ಇಮ್ಯುನಿಟಿ ಬೂಸ್ಟರ್ಗೆ ಗಿಡಗಳಿಗೆ, ನಮಗಲ್ಲ. ಹಾಗೆ ಮುರಂಗ ಅದು ಲೀಫ್ನ ಎಕ್ಸ್ಟ್ರಾಕ್ಟ್ ಮಾಡಿ 800 ರೂಪಾಯಿ ಅಂತ 1 ಲೀಟ್ರ್. ಅದು ಗಿಡಗಳಿಗೆ ಅಷ್ಟು ಶಕ್ತಿ ಇದ್ದಾಗ ನಾವು ಯಾವ ರೀತಿ ಈ ಒಂದು ನುಗ್ಗೆ ಸೊಪ್ಪು ತಿನ್ನಿಸ್ಬೇಕು. ನುಗ್ಗೆ ಸೊಪ್ಪು, ಹಾಗಲಕಾಯಿ ಇವನ್ನೆಲ್ಲ ನಾವು ಉಪಯೋಗಿಸಿದ್ರೆ 100ಕ್ಕೆ 100 ಭಾಗ ಈ ಒಂದು ಡಯಾಬಿಟಿಸ್ನ ದೂರ ಹಾಕ್ಬೋದು. ಆಗಲೇ ಹೇಳಿದ್ನಲ್ಲ, ಈ ತರಕಾರಿ ಜ್ಯೂಸ್ ಆಟೋಮೆಟಿಕಲಿ ನಿಮ್ಮ ಒಂದು BP ಮತ್ತು ಈ ಹಾರ್ಟ್ ಪ್ರಾಬ್ಲಮ್ನ ಆಟೋಮೆಟಿಕಾಗಿ, ಯಾಕೆಂದರೆ ಈ ಹಾರ್ಟ್ ಪ್ರಾಬ್ಲಮ್ಗೆ ಈ ಸೋರೆಕಾಯಿ ಇದೆಯಲ್ಲ, ಸೋರೆಕಾಯಿ ಆ್ಯಂಡ್ ಈ ಕೂದಕುಂಬಳಕಾಯಿ ತುಂಬ ಒಳ್ಳೆ ಜ್ಯೂಸು ಆಗುತ್ತೆ ಅದರಿಂದ. ಮತ್ತು ಕಷಾಯ ನಿಮ್ಗೆ ಹೇಳಿದ್ನಲ್ಲ, ಎನಿ ಆರ್ಟ್ರೀಸ್ಗೆ ನಿಮ್ಮ ಒಂದು ಅರಿಶಿನ, ಚಕ್ಕೆ, ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ
ನಿಮ್ಮ ಪೈಪು ಈಗ ಸ್ಯಾನಿಟರಿ ಪೈಪ್ ಇರ್ಬೋದು, ನಿಮ್ಮ ವಾಟರ್ ಪೈಪು ಕಟ್ಕೊಂಡಿರುತ್ತಲ್ಲ, ಅದಕ್ಕೆ ಏನು ಮಾಡ್ತೀರಾ, ಆ್ಯಸಿಡ್ ಹಾಕಿ ಆವಾಗವಾಗ ರಿನ್ಸ್ ಮಾಡ್ತಿರಲ್ಲ, ಅದೇ ರೀತಿಯಾಗಿ ಈ ತರಕಾರಿ ರಿನ್ಸ್ ಮಾಡಿ. ಆಟೋಮೆಟಿಕಲಿ ನಿಮಗೇನು, ನಾವು ಎಲ್ಲದು ಧ್ಯಾನಿಗಳಾದಮೇಲೆ ನಾವು ಹೆಲ್ತಿಯಾಗಿರೋದು ಅಂತ ಸದಾ ಹೇಳ್ಕೊಳ್ಳೋದೇ ದೊಡ್ಡ ಒಂದು ಇದು ನಮಗೆ ಒಂದು ಥಾಟ್ಸ್. ನಾವು ಥಾಟ್ ಯಾವ ರೀತಿ ಕೊಡಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ. ಮತ್ತು ನಮ್ಮ ದೈವಿ ಶಕ್ತಿ ಯಾವುದು, ಈ ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಅಪಾರವಾಗಿ ನನಗೆ ಬರ್ತಾ ಇದೆ. ನಾನು ಈ ಒಂದು ನಾವು ಹೇಳ್ತೀವಿ ಗಾಡ್, ಸ್ನೇಹಿತರು ಗಾಡ್ ಅಂತ ಹೇಳ್ತೀವಲ್ಲ, ನಾವು ಗಾಡ್ ಆಗಬೇಕಾದ್ರೆ ಏನಾಗಬೇಕು, ನಾವು ಅಪಾರವಾದ ಕಾಸ್ಮಿಕ್ ಎನರ್ಜಿನ ತಗೊಂಡ್ರೆ ನಮ್ಮ ಒಂದು ಮ್ಯಾನಿಫೆಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿರಬೇಕು. ನಾನು ಆರೋಗ್ಯವಾಗಿದ್ದೀನಿ, ನನ್ನ ಪರಿವಾರ ಆರೋಗ್ಯವಾಗಿದೆ, ನಾನು ಎಲ್ಲ ಕಡೆ ತಿನ್ನೋದು ಆರೋಗ್ಯದ ಪದ್ಧತಿ, ನಾನು ಭಾಷೆನೂ ಅಷ್ಟೇ ತುಂಬ ಒಳ್ಳೆ ಸ್ಮೂತ್ ಲ್ಯಾಂಗ್ವೇಜ್ ಇರಬೇಕು. ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆನ ಎಲ್ಲ ಮಿಕ್ಸ್ ಮಾಡಿ ನಾವು ಮಾತಾಡಿದ್ರೆ ಯಾರನ್ನ ಬೇಕಾದ್ರೂ ನಾವು ಗೆಲ್ಬೋದು ಅಂತ ಹೇಳ್ತಾ, ಮತ್ತು ಈ ಆರೋಗ್ಯ, ಮತ್ತು ಇನ್ನೊಂದು ಹೆಲ್ತು, ನೀವು ಫೈಬರ್ ಫುಡ್ ಅಂತ ಹೇಳಿದ್ರೆ ನೀರೂ ಅಷ್ಟೇ, ನೀರು ಉಪಯೋಗಿಸೋದನ್ನ ನಾವು ಕಲ್ತ್ಕೊಳ್ಬೇಕು. ಆರ್ ಒ ವಾಟ್ರ್, ನೀವು ಆರ್ ಒ ವಾಟ್ರ್ ಕುಡಿದ್ರೆ ನಿಮ್ಗೆ ಇನ್ನೂ ಕಾಯಿಲೆ ಇಮ್ಯುನಿಟಿ ನಿಮ್ಗೆ ಇರೋದೇ ಇಲ್ಲ. ನಾವೇನು ಮಾಡ್ತೀವಿ, ಬಾಟ್ಲ್ ನೀರು. ನಮ್ಮ ಸುಬ್ರಹ್ಮಣ್ಯ ಸರ್ ಬೈತಾ ಇರ್ತಾರೆ ಬಾಟ್ಲ್ ನೀರು ಅಂದರೆ. ದಯವಿಟ್ಟು ನೀವು ಕಾರ್ಪೊರೇಷನ್ ವಾಟ್ರನ್ನೇ ಉಪಯೋಗಿಸಿ. ಅದನ್ನು 2 ಸಲ ಫಿಲ್ಟರ್ ಮಾಡಿ, ಅದಕ್ಕೆ ನಿಮ್ಮ ಒಂದು ಮನೆಯೊಳಗೆ ಏನಾದ್ರು ಸಣ್ಣದ ಒಂದು ಕಾಪರ್ ಕಡ್ಡಿನೋ ಇಲ್ಲಾಂದರೆ ಸಿಲ್ವರ್ ಒಂದು ವೈರ್ನ ಅದಕ್ಕೆ ಹಾಕಿದಾಗ ನಿಮ್ಮಲ್ಲಿರೋ ವಾಟ್ರು ಏನು, ಕಾರ್ಪೊರೇಷನ್ನವ್ರಿಗೆ ಗೊತ್ತಿದೆ ಎಷ್ಟು ಸ್ಟ್ಯಾಂಡರ್ಡ್ಸ್ ಕೊಡಬೇಕು, ಎಷ್ಟು pH ಇರಬೇಕು, ವಾಟ್ರ್ನೊಳಗೆ ಎಷ್ಟು pH ವ್ಯಾಲ್ಯೂ ಇರಬೇಕು ಅಂತ ಅವರು ಮಾಡೇ ಬಿಡೋದು. ಈ ಒಂದು ಕ್ಲೋರಿನ್ ಹಾಕಿದ್ರೆ pH ಇಷ್ಟಿರಬೇಕು. ಆದರೆ ಆರೋ ಒಳಗೆ ನೀವು ಕುಡಿತಾ ಇದ್ರೆ ಅದರೊಳಗೆ ನಿಮಗೆ ಬೇಕಿರೋ ಒಂದು ಬ್ಯಾಕ್ಟೀರಿಯಾ ಅದು ಯಾವುದೂ ಇರೋದಿಲ್ಲ. ಅದನ್ನು ಇದೇ ಥರ ನಾವು ಕುಡಿದ್ರೆ ನಮ್ಮೆಲ್ಲರಿಗೂ ಮೂಳೆ ಸವೆತ 100ಕ್ಕೆ 100 ಭಾಗ ಬಂದೇ ಬರುತ್ತೆ. ಮೂಳೆ ಸವೆತ ಬಂದಾಗ ಎಲ್ಲರಿಗೂ ಬೆನ್ನು ನೋವು, ಆ್ಯಂಕಲ್ ನೋವು, ಜಾಯಿಂಟ್ಸ್ ನೋವು, ನೀ ಪೈನ್ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಮಲ್ಲಿ ನಾವು ಏನು ಕ್ಯಾಲ್ಶಿಯಮ್ ಅಂದರೆ ಏನು, ಕ್ಯಾಲ್ಶಿಯಮ್ ಏನರಿಂದ ಬರುತ್ತೆ, ಸೂರ್ಯನಿಂದ ಶಕ್ತಿ ಬರುತ್ತೆ. ಆ ಕ್ಯಾಲ್ಶಿಯಮ್ ಕನ್ವರ್ಟ್ ಆಗೋದಿಲ್ಲ. ಕನ್ವರ್ಟ್ ಆಗಲಿಲ್ಲ ಅಂದರೆ ನಾವು ಆರ್ ಒ ವಾಟ್ರ್ ಕುಡಿದ್ರೆ ಕನ್ವರ್ಟ್ ಆಗೋದಿಲ್ಲ. ಅದರಿಂದ ಬೇಸಿಗೆ ಒಳಗೆ ನೀವೇನು ಮಾಡಬೇಕು, ಮಡಿಕೆ ಒಳಗೆ ನೀರು ಇಡಬೇಕು. ಒನ್ ಡೇ ನೀವು ಕೂಲ್ ಮಾಡಿ, ಮಡಿಕೆಗೆ ನೀವು ಒಂದು ಸಿಲ್ವರ್ ಕಾಯಿನ್ ಮನೆಯೊಳಗೆ ಇರುತ್ತೆ, ಹೆಣ್ಮಕ್ಳ ಹತ್ರ ಒಂದು ಸಿಲ್ವರ್ ಕಾಯಿನೋ ಸಿಲ್ವರ್ ಯಾವುದೋ ಒಂದು ಪದಾರ್ಥ ಅದಕ್ಕೆ ಹಾಕೋದು. ಅದನ್ನು ಮಡಿಕೆ ಒಳಗೆ ಕುಡಿದಾಗ ಆ ಬ್ಯಾಕ್ಟೀರಿಯಾ ಎಲ್ಲ ಸಕ್ ಮಾಡುತ್ತೆ. ಯಾಕೆಂದರೆ ಕೊಳಾಯಿಂದ ತಂದಿದ್ದ ದಿನ ಕುಡಿಯೋಕೆ ಹೋಗ್ಬಿಡಿ, ಒನ್ ಡೇ ಸ್ಟಾಕ್ ಮಾಡಿ ನೆಕ್ಸ್ಟ್ ಡೇ ಕುಡೀರಿ, 100ಕ್ಕೆ 100 ಭಾಗ ನಿಮ್ಮ ಆರೋಗ್ಯ ಹೆಲ್ತಿಯಾಗಿರುತ್ತೆ. ಬೇಸಿಗೆ ಒಳಗೆ ಏನು ಮಾಡಬೇಕು, ಮಣ್ಣಿನ ನೀರಿನೊಳಗೆ, ಮಣ್ಣಿನ ಮಡಿಕೆ ಒಳಗೆ ನೀರು ಕುಡಿಬೇಕು. ಕೋಲ್ಡ್ ಸೀಸನ್ ಒಳಗೆ ಏನು ಮಾಡಬೇಕು, ಕಾಪರ್ ಪದಾರ್ಥದಲ್ಲಿ ನೀರನ್ನು ಶೇಖರಣೆ ಮಾಡಬೇಕು. ನೀರನ್ನ ಒನ್ ಡೇ ನೀವು ಶೇಖರಣೆ ಮಾಡಿ ತದನಂತರ ನೀವು ಫಿಲ್ಟರ್ ಮಾಡಿ ಕುಡಿದ್ರೆ 100ಕ್ಕೆ 100 ಭಾಗ ನೀವು ವಾಟ್ರ್ ಕುಡಿಯೋ ಪದ್ಧತಿ. ಅದು ಬಿಟ್ಬಿಟ್ಟು ಆರೋ ತಂದ ಇಲ್ಲ ಪಕ್ಕದ ಮನೆಯೊಳಗೆ ಇದು 5 ರೂಪಾಯಿ ಕಾಯಿಂದು ಫಿಲ್ಟ್ರದ್ದು ನೀರಿದೆ, ಈ ಥರ ನಾವು ಕುಡಿತಾ ಇದ್ದರೆ ಡಾಕ್ಟ್ರ್ ಹತ್ರ ಅಂತೂ ರೆಗ್ಯುಲರಾಗಿ ನಾವು ಹೋಗ್ಬೇಕಾಗತ್ತೆ. ಇವೆಲ್ಲ ನಾವು ಹೇಳ್ಕೊಳ್ಬೇಕಾಗತ್ತೆ. ತದನಂತರ ನಾನು ಎಲ್ಲ ಸ್ನೇಹಿತರಿಗೂ, ಧ್ಯಾನಿಗಳಿಗೂ ಹೇಳ್ಕೊಳ್ಳೋದಿಷ್ಟೇ, ನಾವು ಎಷ್ಟೇ ಧ್ಯಾನ ಮಾಡಿದ್ರೂ 1 ಅವರ್ ಒಂದು 30 ಮಿನಿಟ್ಸ್ ನಾವು ಪ್ರಾಣಾಯಾಮ ಮಾಡಲೇಬೇಕು, 30 ಮಿನಿಟ್ಸ್ ವಾಕ್ ಮಾಡಲೇಬೇಕು. ಪ್ರಾಣಾಯಾಮ ಅಂದ್ರೇನು, ನಮ್ಮ ಏನು ಉಸಿರ ಮೇಲೆ ಏನು ಜ್ಞಾನ ಅಂತ ಹೇಳಿದಿರೋ, ಅನುಲೋಮ ವಿಲೋಮ, ಈ ಎಡಗಡೆ ತಗೊಳ್ಳೋದು ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು ಎಡಗಡೆ ಬಿಡೋದು. ಈ ಒಂದು ಅನುಲೋಮ ವಿಲೋಮ ಮಾಡಿದಾಗ 100ಕ್ಕೆ 100 ಭಾಗ ಇದಾಗುತ್ತೆ. ಅದರೊಳಗೆ ಒಂದು 4 ಸಿಸ್ಟಮ್ ಮಾಡಿ, ಅದರೊಳಗೆ ಒಂದು 40 ಇದೆ, 40 ಬೇಡ. ಒಂದು ಕಪಾಲಭಾತಿ ಮಾಡಿ, ಭಸ್ತ್ರಿಕಾ ಮಾಡಿ, 3 ಭಸ್ತ್ರಿಕಾ ಅಂದ್ರೇನು, ಕಪಾಲಭಾತಿ, ಇವೆಲ್ಲ ಜಸ್ಟ್ ಈ ಥರ ಮಾಡಿದಾಗ ಟೆಕ್ನಿಕಲಿ ಈಗ ಯೂಟ್ಯೂಬ್ ಈಸ್ ಅವರ್ ಗ್ರೇಟ್ ಮಾಸ್ಟರ್. ಈಗ ಕಪಾಲಭಾತಿ ಅಂದರೆ ಇವು 4 ನೀವು ಮಾಡಲೇಬೇಕು. ಕಪಾಲಭಾತಿ ಅಂದರೆ ಒಂದು 120 ಈ ಥರ ಜಸ್ಟ್ ಇದೆಲ್ಲ ಎಕ್ಸ್ಪೆನ್ಷನ್ ಆಗುತ್ತೆ. ಎಲ್ಲ ಒಂದು ನರನಾಡಿಗಳಿಗೆ ನಾವು ಏನು ಆಟಮ್ಸ್ ಅಂತ ನಾವು ಸೆಲ್ಸ್ ಅಂತೀವೋ ಪ್ರತಿಯೊಂದಕ್ಕೂ ಆಕ್ಸಿಜನ್ ಹೋಗುತ್ತೆ. ಮತ್ತು ಈ ಭ್ರಾಮರಿ ಅಂದರೆ ಈ ಥರ ಕಿವಿಯೊಳಗೆ ಕಣ್ಣು ಇಟ್ಕೊಂಡು, ಈಗ ನಾವು ಹೇಳಿದ್ನಲ್ಲ ಯೂಟ್ಯೂಬ್ಗೆ ಹೋದಾಗ ಭ್ರಾಮರಿ ನಿದ್ದೆ ಮಾಡೋಕ್ಕಲ್ಲಿ ನೀವು ಒಂದು 10 to 20 ಟೈಮ್ಸ್ ಭ್ರಾಮರಿ ಮಾಡಿದ್ರೆ 100ಕ್ಕೆ 100 ಭಾಗ ಎಕ್ಸಲೆಂಟ್ ನಿದ್ದೆ ಬರುತ್ತೆ, ಎಕ್ಸಲೆಂಟ್ ಧ್ಯಾನ ಮಾಡುತ್ತೆ. ಧ್ಯಾನ ಮಾಡೋಕ್ಕೆ ಏನಾದ್ರು ಆ ಕಡೆ ಈ ಕಡೆ ವ್ಯತ್ಯಾಸ ಆದಾಗ 5 ಮಿನಿಟ್ಸ್ ಅನುಲೋಮ ವಿಲೋಮ ಮಾಡಿ.
ನಿಮ್ಮ ಶರೀರ ನಿಮ್ಮ ಕಂಟ್ರೋಲ್ ಬರುತ್ತೆ. ನಿಮ್ಮ ಶರೀರ ಬಾಡಿಯೆಲ್ಲ ಒಂದು ಏನಾಗುತ್ತೆ, ನಿಮ್ಮ ಮಾತು ಕೇಳುತ್ತೆ. ಅದೇನಾಗುತ್ತೆ, ರೆಸ್ಟ್ ಪೋಷನ್ಗೆ ಹೋದ ತಕ್ಷಣ ಆಟೋಮೆಟಿಕಲಿ ಧ್ಯಾನ ಬರುತ್ತೆ. ಸ್ನೇಹಿತರೆ, ತದನಂತರ ನೀವು ಒಳ್ಳೆ ಪದಾರ್ಥಗಳು ಊಟ ಮಾಡಿ ಅಂತ ಹೇಳಿದ್ದೀನಿ. ನೀರು ಒಳ್ಳೆಯದನ್ನು ಕುಡಿದೀವಿ. ಫೈಬರ್ ಫುಡ್ನ ರಾಗಿ, ಭತ್ತ, ರಾಗಿ, ವೈಟ್ ರೈಸ್ ಮತ್ತು ಈ ಡಾಲ್ಡಾ ದಯವಿಟ್ಟು ಯಾರೂ ಉಪಯೋಗಿಸ್ಬೇಡಿ. ಬೇಕ್ರಿ ಐಟಮ್ನ ತಿನ್ನೋಕ್ಕೆ ಹೋಗಬೇಡಿ. ಬೇಕ್ರಿ ಐಟಮ್ನೊಳಗೆ ನೀವು ಇಟ್ಟಿಟ್ಕೊಳ್ಳಿ, ನಮಗೆ ಬೇಡದಿರೋವಂಥ ಈ ಡಾಲ್ಡಾ ಏನಿದೆಯಲ್ಲ ನಮ್ಮಲ್ಲಿ ಜೀರ್ಣ ಆಗೋದಿಲ್ಲ. ಅದು ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳುತ್ತೆ, ಫ್ಯಾಟ್ ಲೆವೆಲು. ಅದು ಆಟೋಮೆಟಿಕಲಿ ಒಂದು ಬ್ಯಾಡ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಬೇಕ್ರಿ ಐಟಮ್, ಡಾಲ್ಡಾ ಮತ್ತು ಶುಗರ್, ಈ ಒಂದು ಆಧುನಿಕ ಜಗತ್ತಿನೊಳಗೆ ನಮ್ಮ ಈ ಶತ್ರುಗಳು ಯಾರು ಅಂದರೆ ಶುಗರ್, ನೆಕ್ಸ್ಟು ಡಾಲ್ಡಾ, ನೆಕ್ಸ್ಟ್ ಮೈದಾ. ಈ ಮೂರನ್ನು ನಾವು ಬಿಡಬೇಕಾಗುತ್ತೆ. ಬೇಕ್ರಿಗೆ ಹೋಗೋದು, ಬನ್ ತರೋದು, ಬನ್ನು ಅಕೇಶ್ನಲ್ಲಿ ತಿನ್ನಿ, ಬಿಸ್ಕತ್ ಅಕೇಶ್ನಲ್ಲಿ ತಿನ್ನಿ, ಅದಲ್ಲ. ಕೆಲವರು ರೆಗ್ಯುಲರ್ ಪರಿಪಾಠ ಮಾಡ್ಕೊಳ್ತಾರೆ. ಅದರಿಂದ ದಯವಿಟ್ಟು ಇದನ್ನೆಲ್ಲ ನಾವು ರೂಢಿಸ್ಕೊಳ್ಬೇಕು. ಧ್ಯಾನಿಗಳು ಅಂದಿದ ತಕ್ಷಣ ಈ ಜಂಕ್ ಫುಡ್ಡು ಇವೆಲ್ಲ ಇದನ್ನೇ ಜಂಕ್ ಫುಡ್ಡೇನೆ. ಈ ಥರ ನಾವು ಮಾಡಿದಾಗ 100ಕ್ಕೆ 100 ಭಾಗ ನಮ್ಮ ಆರೋಗ್ಯ. ಮತ್ತು ನಾನು ಇನ್ನೊಂದು ನನ್ನ ಫೇವ್ರೇಟ್ ಸಬ್ಜೆಕ್ಟು ಆರ್ಗ್ಯಾನಿಕ್ ತೋಟ ಮಾಡಲಿದ್ದು. ನಾನು ಅಚಾನಕ್ಕಾಗಿ, ನಾನು ಪೂರ್ವಿಕರೆಲ್ಲ ರೈತರ ಕುಟುಂಬದಿಂದ ನಾನು ಬಂದಿರೋನು. ನನಗೆ ಭೂಮಿ ತಾಯಿ ಅಂದರೆ ನಾನು ಮೊದಲು ಸಣ್ಣ ಹುಡುಗನೊಳಗೆ ಏನಾಗ್ತೀನಿ ಅಂದರೆ ನಾನು ರೈತ ಆಗ್ತೀನಿ ಅಂತ ಹೇಳ್ತಾಯಿದ್ದೆ. ಕೊನೆಗೆ ಅಚಾನಕ್ಕಾಗಿ ಇಂಜಿನಿಯರ್ ಆದೆ, ಏನೇನೋ ಆದೆ. ಆದರೆ ನನಗೆ ಮೊದಲಿನಿಂದ ನಮ್ಮ ಪೂರ್ವಿಕರಿಂದ ಭೂಮಿ ಇದೆ. ಆ ಭೂಮಿ ಮೇಲೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ನಾನೇ ಖುದ್ದಾಗಿ ನಾನು ಇಲಾಖೆಯೊಳಗೂ ಅಷ್ಟೇ R&D ಮನುಷ್ಯ. ನಾನು ಯಾವುದನ್ನು ಒಬ್ರು ಹೇಳಿದ ತಕ್ಷಣ ಸ್ಟ್ರೈಟಾಗಿ ನಾನು ಒಪ್ಕೊಳ್ಳೋದಿಲ್ಲ. ನಾನು ಅದರ ಸ್ವಂತ ಅನುಭವಗಳಿಂದನೇ ನಾನು ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ವಿದ್ಯುತ್ ಕ್ಷೇತ್ರದಲ್ಲೂ ನಾನು ಇದು ಮಾಡಿದೆ. ಅದೇ ರೀತಿಯಲ್ಲಿ ನಾನು ವ್ಯವಸಾಯ ಕ್ಷೇತ್ರದಲ್ಲಿ ನನ್ನದೇ ಆದ ಒಂದು ನಾನು ಮಾಡಿಕೊಂಡೆ. ಅದು ಏನು ಅಂದರೆ ಆರ್ಗ್ಯಾನಿಕ್ನ ವಿಷಮುಕ್ತ ಆಹಾರನ ಯಾರಿಗಾರು ಕೊಡಬೇಕು. ಯಾವ ರೀತಿ? ಭೂಮಿನ ಶುದ್ಧ ಮಾಡ್ಕೊಳ್ಳೋದು. ಭೂಮಿನ ಯಾರು ಶುದ್ಧ ಮಾಡ್ಕೊಳ್ತಾರೋ ಆಟೋಮೆಟಿಕಲಿ ಭೂಮಿ ಶುದ್ಧ ಯಾವ ರೀತಿ ಮಾಡಬೇಕು, ಉಳಿಬೇಕು. ಅದಕ್ಕೆ ಒಳ್ಳೆ ಪದಾರ್ಥಗಳನ್ನ, ಹ್ಯೂಮಸ್ ಅಂತ ಹೇಳ್ತೀವಿ, ಈ ಒಂದು ವೇಸ್ಟ್ ಪದಾರ್ಥಗಳನ್ನ, ಯಾವುದೇ ವೇಸ್ಟ್ ಪದಾರ್ಥಗಳನ್ನ, ಹ್ಯೂಮನ್ ಇರ್ಬೋದು, ಗಿಡಗಳ ವೇಸ್ಟ್ ಇರ್ಬೋದು, ಅದನ್ನು ಸೇರಿಸಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಆಗುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ನು ಎಷ್ಟು ಭೂಮಿಯೊಳಗೆ pH ಅಂತ ಹೇಳ್ತೀವಿ 7.6 to 7 to 7.6 ಇದ್ದರೆ ದಿ ಬೆಸ್ಟ್ ಅಂತ ಹೇಳ್ತೀವಿ. ಮತ್ತು ಸುಮಾರು ಒಂದು 50 ವರ್ಷದಿಂದ ನಮ್ಮಲ್ಲಿ ಭೂಮಿಯೊಳಗೆ ಎಷ್ಟು ಶಕ್ತಿ ಇತ್ತು ಅಂದರೆ pH ಲೆವೆಲ್ ಈಸ್ ಎ ಬ್ಯೂಟಿಫುಲ್. ಮತ್ತು ಈ ಹ್ಯೂಮಸ್ ಅಂದರೆ ಇವತ್ತು 0.01% ಇಲ್ಲ, ಅವಾಗ 5% ಇತ್ತು. ಅವತ್ತು ನಾವು ಯಾವುದೇ ಒಂದು ಕೆಮಿಕಲ್ ಇಲ್ಲದ ನಮ್ಮ ಪೂರ್ವಿಕರು ಒಳ್ಳೆಯ ಒಂದು ವ್ಯವಸಾಯ ಮಾಡ್ತಾಯಿದ್ರು, ಒಳ್ಳೆ ಬೆಳೆ ಬೆಳೀತಾಯಿದ್ರು. ಏನು ಗ್ರೀನ್ ರೆವಲ್ಯೂಷನ್ ಅಂತ 1960 ತದನಂತರ ಏನು ಬ್ರಿಟಿಷರ್ಸು ಅವರು ಬೇಡ್ತಾ ಇದ್ದ ವಸ್ತುಗಳನ್ನ ನಮಗೆ ಹಾಕಿದ್ರು, ಅದೇ ಕೆಮಿಕಲ್ಸ್. ಈ ನೈಟ್ರೋಜನ್ ಇರ್ಬೋದು, ಅವ್ರಿಗೆ ಅಲ್ಲಿ ಏಕೆಂದರೆ ಎಕ್ಸಸ್ ಅವರು ಇಂಡಸ್ಟ್ರೀಸ್ ಮಾಡ್ತಾರೆ, ಅವಾಗ ಅದನ್ನು ಡಿಸ್ಪೋಸ್ ಮಾಡಲಿಕ್ಕಾಗಲ್ಲ. ಏನು ಮಾಡ್ಬೋದು? ಈ ಪೂರ್ ಕಂಟ್ರಿಗಳಿಗೆ ಕಳಿಸ್ಬೇಕು ಅಂದ್ಬಿಟ್ಟು ನೈಟ್ರೋಜನ್ ಅಂತ NPK ಅಂತ ಮಾಡೋದು, ಅದನ್ನೆಲ್ಲ ತಂದು ಅದಕ್ಕೆ ಮಿಕ್ಸ್ ಮಾಡಿ ನಮಗೆ ಕೊಟ್ಟರು. ಅದು ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ, 1 or 2 ಬೆಳೆ ಬರುತ್ತೆ. ತದನಂತರ ಹಾರ್ಡ್ ಆಗಿಬಿಡುತ್ತೆ, ಕೆಮಿಕಲ್ಸ್ ತಿಂದಿದ್ದ ಭೂಮಿ ಗಟ್ಟಿ ಆಗುತ್ತೆ. ತದನಂತರ ಅದು ನೀರನ್ನೂ ಸಕ್ ಮಾಡಲ್ಲ. ಆಮೇಲೆ ತದನಂತರ ಈಲ್ಡ್ ಕಮ್ಮಿ ಆಗುತ್ತೆ. ನಾವು ಸಾವಯವದೊಳಗೆ ಹೋದಾಗ 100ಕ್ಕೆ 100 ಭಾಗ ಭೂಮಿನ ಚೆನ್ನಾಗಿ ರಕ್ಷಣೆ ಮಾಡ್ಬೋದು. ನೀವು ಯಾವುದೇ ಮನುಷ್ಯ ಅದನ್ನು ಕಾಯಿ ಪಲ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಮಿಲ್ಲೆಟ್ಸ್ ಇರ್ಬೋದು, ತಿಂದಾಗ ನಾವು ಇವತ್ತು ಹೇಳೋದಿಷ್ಟೇ, ಒಂದು ಭೂಮಿ ಶುದ್ಧ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನಾವು ಆರ್ಗ್ಯಾನಿಕ್. ಅದರಲ್ಲಿ ನಾನು ಅದನ್ನು ಇಷ್ಟೇ ಇದಕ್ಕೆ ಮೈಕ್ನೊಳಗೆ ಹೇಳೋದಕ್ಕೆ ಬದಲಾಗಿ ಒಂದು 20 ಜಾತಿ ಗೊಬ್ಬರಗಳನ್ನ ನಾವೇ ಗೊಬ್ಬರ ಅಂದರೆ ನಿಮಗೆ ತಿಳ್ಕೊಂಡಿದೆ ನೀವೆಲ್ಲ ಗೊಬ್ಬರ. ಆದರೆ ನಾವು ಬಯೋ ಫರ್ಟಿಲೈಸರ್ ಅಂದರೆ ಸೂಕ್ಷ್ಮಾಣುಜೀವಿಗಳು, ಪಾಸಿಟಿವ್. ನಮ್ಮ ಹೊಟ್ಟೆ ಒಳಗೆ ಎಷ್ಟು ಕೆಟ್ಟ ಬ್ಯಾಕ್ಟೀರಿಯಾ ಅದು ಅಷ್ಟೇ ಒಳ್ಳೆ ಬ್ಯಾಕ್ಟೀರಿಯಾ ಇದೆ. ಒಳ್ಳೆ ಬ್ಯಾಕ್ಟೀರಿಯಾ ಇಲ್ಲನ ನಾವು ಪಚನ ಶಕ್ತಿಯೇ ಆಗೋದಿಲ್ಲ. ಅದೇ ರೀತಿಯಲ್ಲಿ ಭೂಮಿ ಒಳಗೆ ಅಷ್ಟೇ ಗುಡ್ ಬ್ಯಾಕ್ಟೀರಿಯಾ, ಇದು ಯೂಸ್ಫುಲ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಯೂಸ್ಫುಲ್ ಬ್ಯಾಕ್ಟೀರಿಯಾನ ನಾವು ಆರ್ಟಿಫಿಷಿಯಲಿ ತಯಾರು ಮಾಡಿಕೊಂಡು, ಸೊ ಅದರಲ್ಲಿ ಒಂದು 20-25 ಮೇಜರ್ ನ್ಯೂಟ್ರೆಂಟ್ 3 ಇರುತ್ತೆ, ಮೈಕ್ರೋ ನ್ಯೂಟ್ರೆಂಟ್ ಒಂದು 16 ರಿಂದ 20 ಇರುತ್ತೆ. ಅದನ್ನೆಲ್ಲ ನಾವು
ಸಾಕಷ್ಟು ನಮ್ಮ ಓನ್ ಲ್ಯಾಬ್ನೊಳಗೆ ನಾವು ಕ್ರಿಯೇಟ್ ಮಾಡಿಕೊಂಡು ಭೂಮಿಗೆ ಕೊಟ್ಟು ಈ ಭೂಮಿ ತಾಯಿನ ತುಂಬ ಚೆನ್ನಾಗಿ ನಾವು ಕಾಪಾಡೋದ್ರಿಂದ ಯಾಕೆಂದರೆ ನಾನು ಸಾಕಷ್ಟು ಈ ಹಣ್ಣು ಬಾಳೆಹಣ್ಣು ನೇರಳೆ ಹಣ್ಣು ಇಟ್ಟಿದ್ದೀನಿ. ಅದಕ್ಕೆ ಕೊಟ್ಟಾಗ ಕಾಂಪಿಟೇಷನ್ ಕೆಮಿಕಲ್ಗಿಂತ ಚೆನ್ನಾಗಿದೆ. 20 ಜಾತಿ ಗೊಬ್ಬರನ ನಾನೇ ಮಾಡ್ಕೊಳ್ತೀನಿ. ಯಾವ್ಯಾವ ಟೈಮಿಗೆ ಏನೇನು ಕೊಡಬೇಕು, ಎಣ್ಣೆ ನಮಗೆ ನೀವು ಆಶ್ಚರ್ಯ ಪಡ್ತೀರ, ತುಪ್ಪ ಅದನ್ನು ಕೊಡ್ತೀವಿ. ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಮಜ್ಜಿಗೆ ಇವನ್ನೆಲ್ಲ ಉಪಯೋಗಿಸ್ಬಿಟ್ಟು ಗಿಡಕ್ಕೆ ಕೊಡ್ತೀವಿ. ಮಜ್ಜಿಗೆ ಸಾಕಷ್ಟು ಈ ಹುಳುಗಳು ಬರುತ್ತೆ ಮನೆ ಮುಂದೆ ಇರೋ ಪಾಟ್ನೊಳಗೆ. ನಿಮಗೆ ಸಾಕಷ್ಟು ಗಿಡಗಳೊಳಗೆ ಥ್ರಿಪ್ಸು ಮೈಟ್ಸ್ ಅಂತ ಬೀಳುತ್ತೆ, ಸಣ್ಣ ಸಣ್ಣ ಹುಳುಗಳು. ಅದಕ್ಕೆ ನೀವು 10 ದಿನ ಮಜ್ಜಿಗೆ ಮಾಡಿಬಿಟ್ಟು ಒಂದು ಬಾಟ್ಲು ಬಿಸ್ಲೇರಿ ಬಾಟ್ಲಿನೊಳಗೆ ಮಜ್ಜಿಗೆ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡಿದ್ರೆ ಎಲ್ಲ ಹುಳನೂ ಹೊರಟೋಗುತ್ತೆ. ಟಿಪ್ಸ್ ಇದು. ನಿಮ್ಮ ಮನೆಯೊಳಗೆ ದಾಸವಾಳ ಗಿಡ ಇರ್ಬೋದು, ಬೇರೆ ಗಿಡಗಳಿರ್ಬೋದು, ಅದನ್ನೊಳಗೆ ನೋಡಿದ್ರೆ ಆ ಚಿಗುರಿನೊಳಗೆ ಸಾಕಷ್ಟು ಸಣ್ಣ ಹುಳುಗಳಿರುತ್ತೆ. ಆ ಹುಳುಗಳು ನಿಮ್ಗೆ ಏನೂ ಗೊತ್ತಿರೋದಿಲ್ಲ. ಅಯ್ಯೋ ಹುಳ ಇದೆ, ಆ ಚಿಗುರು ಗ್ರೋತ್ ಆಗೋದೇ ಇಲ್ಲ, ಆ ಚಿಗುರು ತಿಂತಾ ಇರುತ್ತೆ. ಅದಕ್ಕೇನು ಮಾಡೋಂಗಿಲ್ಲ. ನೀವು ಇಂಗು ಮಜ್ಜಿಗೆನ ಮಿಕ್ಸ್ ಮಾಡಿಬಿಟ್ಟು 1 ವಾರ ಇಟ್ಬಿಟ್ಟು ಜಸ್ಟ್ ಸ್ಪ್ರೇ ಮಾಡಿದ್ರೆ ಅದು ಹೊರಟೋಗುತ್ತೆ. ದಿ ಬೆಸ್ಟ್ ಮೆಡಿಸನ್ ಅದು ಫಂಗಿಸೈಡ್ ಮಜ್ಜಿಗೆ. ಮತ್ತು ನಾವು ಪಂಚಗವ್ಯ ಅಂತ ಮಾಡ್ತೀವಿ. ಪಂಚಗವ್ಯ ಅಂದಾಗ ಸಾಕಷ್ಟು ದಿ ಬೆಸ್ಟ್ ಮೆಡಿಸನ್ ಫಾರ್ ಆರ್ಗಾನಿಕ್. ಏನು ಅದಕ್ಕೆ ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಅದೇ ನಾಟಿ ಹಸುವಿನ ಗೋಮಯ ಮತ್ತು ಈಗ ಸಗಣಿ ಮತ್ತು ಗಂಜಲ ಉಪಯೋಗಿಸ್ತೀವಿ. ದಿ ಬೆಸ್ಟ್ ಮೆಡಿಸನ್ ಆಫ್ ಇದು ಆರ್ಗಾನಿಕ್. ಮತ್ತು ಹೊಂಗೆ ಸೊಪ್ಪು ಇರ್ಬೋದು, ಬೇವಿನ ಸೊಪ್ಪು, ಹೊಂಗೆ ಬೀಜ, ಬೇವಿನ ಬೀಜ, ಮತ್ತು ಕತ್ತಾಳಿ ಅಂದರೆ ಆಲೆವರ ಸಂಜೀವಿನಿ. ನಾವು ಮನುಷ್ಯನಿಗೆ ಡೈಲಿ, ನಾನು ಆಗಲೇ ಹೇಳೋದು ಮಾಡಿದೆ, ಆ ಜ್ಯೂಸ್ಗೆ ಒಂದಿಷ್ಟಾಗಲ್ಲ ನಿಮ್ಮ ಮನೆ ಮುಂದೆ ಒಂದು ಪಾಟ್ನೊಳಗೆ ಹಾಕಿದ್ರೆ ಅದು ದೈತ್ಯಾಕಾರವಾಗಿ ಬೆಳ್ಕೊಂಡು ಹೋಗುತ್ತೆ. ಆಲೆವರನ ನಾನು ಸಂಜೀವಿನಿ ಅಂತ ಹೇಳ್ತೀವಿ. ಅದು ಗಿಡಕ್ಕಿರ್ಬೋದು, ಮನುಷ್ಯನಿಗಿರ್ಬೋದು, ಎಲ್ಲರಿಗೂ ಹೆಣ್ಮಕ್ಳು ಗೊತ್ತಿದೆ. ಫೇಶಿಯಲ್ಗೆ ಆಲೆವರ ಫೇಶಿಯಲ್ ದಿ ಬೆಸ್ಟ್ ಇದೆ. ನೀವೇನಿಲ್ಲ, ಇಷ್ಟಾಗಲ್ಲ ಜ್ಯೂಸ್ನ ಅದನ್ನು ಜಸ್ಟ್ ಮಸಾಜ್ ಮಾಡಿಕೊಂಡ್ರೆ ಸಾಕು, ಅಷ್ಟು ಫ್ರೆಶ್ಶಾಗಿ ಕಾಣುತ್ತೆ. ಮತ್ತು ಆರೋಗ್ಯಕ್ಕೆ ಅದನ್ನು ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮತ್ತು ಆರ್ಗ್ಯಾನಿಕ್ ಕೆಮಿಕಲ್ಸು ಇವು ಬಿಟ್ಟರೆ ಧ್ಯಾನ. ನಾನು ಹೇಳಿದ್ನಲ್ಲ, ಧ್ಯಾನ ಮಾಡೋರು ಪ್ರಾಣಾಯಾಮ ಮಾಡಲೇಬೇಕು, ಒಳ್ಳೆಯ ಪದಾರ್ಥಗಳು ತಿನ್ನಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಧ್ಯಾನ ಚೆನ್ನಾಗಿದೆ ಅಂತ ಹೇಳ್ತಾ, ಇವತ್ತು ಸುದೀರ್ಘವಾಗಿ ನಾನು ಜಾಸ್ತಿ ಮಾತಾಡಿದೆ ಅಂತ ಕಾಣುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಏನಾದ್ರು ಜಾಸ್ತಿ ಮಾತಾಡಿದರೆ ಕ್ಷಮಾ ಕೋರ್ತೀನಿ. ಏಕೆಂದರೆ ಇವತ್ತು ನಿಮ್ಗೆ ಹೇಳ್ಬೋದು, ಏನು ವೈಟ್ ರೈಸು, ದಯವಿಟ್ಟು ಹೆಣ್ಮಕ್ಳಿಗೆ ನನ್ನ ಸಹೋದರಿಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆರೋಗ್ಯಕ್ಕೆ ನೀವು ಕಾಪಾಡೋರು ನೀವೇನೇ ಕ್ಯಾಪ್ಟನ್ಸು. ಏಕೆಂದರೆ ಗಂಡು ಮಕ್ಕಳು ದುಡ್ಡು ಕೊಡ್ತೀವಿ, ಏನೋ ತರ್ತೀವಿ, ನಾವು ಯಾವುದೋ ಕೆಲಸದೊಳಗಿರ್ತೀವಿ. ನೀವು ಸಹೋದರಿಯರು ದಯವಿಟ್ಟು ಈ ಟಿಪ್ಸ್ನ ಮನದೊಳಗೆ ಇಟ್ಕೊಳ್ಳಿ. ನೀವು ಬೇವಿನ ಸೊಪ್ಪನ್ನು ಮನೆಯೊಳಗೆ ತಂದು ಡ್ರೈ ಮಾಡಿ ಇಟ್ಕೊಳ್ಳಿ. ನುಗ್ಗೆ ಸೊಪ್ಪು ಎಲ್ಲಿ ಸಿಗುತ್ತೋ ಬಿಡಬೇಡಿ, ಅದನ್ನು ತಂದು ಡಬ್ಬೆ ಒಳಗೆ ಹಾಕ್ಕೊಳ್ಳಿ. ಯಾವಾಗ ಬೇಕಾದ್ರೂ ನುಗ್ಗೆ ಸೊಪ್ಪು ಉಪಯೋಗಿಸ್ಕೊಳ್ಳಿ. ಒಣಗಿದ ಸೊಪ್ಪು ಇನ್ನೂ ಚೆನ್ನಾಗಿರುತ್ತೆ, ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ. ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ಬಿಲ್ವ ಇದೆಲ್ಲರೂ ನಿಮ್ಮ ಅಡುಗೆ ಮನೆಯೊಳಗೆ ಇರಬೇಕು. ಇದ್ದಾಗ ನಮ್ಮ ಹತ್ರ ಯಾವ ಕಾಯಿಲೆನೂ ಬರೋದಿಲ್ಲ, ಯಾವ ಮತ್ತು ಈ ಕಷಾಯ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಮತ್ತು ಏನು ನಮ್ಮ ಆಧ್ಯಾತ್ಮಿಕ ಕೇಂದ್ರಕ್ಕೆ ನನಗೆ ವಂದನೆಗಳು. ಯಾಕೆಂದರೆ ಸುಬ್ಬುಬಾಯಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ಸಾಯಿ ಸಾಗರ್ಗೂ, ನಮ್ಮ ಪರಮ ಪೂಜ್ಯರಾದ ಸುಭಾಷ್ ಪತ್ರಿಜಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.